ಎಷ್ಟು ಬುದ್ಧಿವಂತಿಕೆ ಅಂದರೆ ಈ ಏನು ಪರ್ವತ ಇದಲ್ಲ, ಈ ಪರ್ವತಗಳಲ್ಲಿ ಆ ಜಿಂಕೆಗಳು ಸಂಚಾರ ಮಾಡ್ತಾ ಇರ್ತವಂತೆ. ಸಂಚಾರ ಮಾಡಿದ್ರೆ ಅಲ್ಲಿ ಸಾಮಾನ್ಯವಾಗಿ ಅರಣ್ಯದಲ್ಲಿ ಋಷಿಗಳೆಲ್ಲ ತಪಸ್ಸು ಮಾಡ್ತಾ ಇರ್ತಾರೆ. ತಾವೇನಾದರೂ ಸಂಚಾರ ಮಾಡಬೇಕಾದ್ರೆ ಆದದ ಶಬ್ದ ಆಗಿಬಿಟ್ರೆ ಏನು ಮಾಡೋದು, ಅಥವಾ ಧ್ವನಿ ಮಾಡೋದು, ಇನ್ನೇನೋ ಹೆಂಡತಿ ಕರೆಯೋದು, ಮಕ್ಕಳು ಕರೆಯೋದು, ಅಥವಾ ಏನಾದರೂ ಶತ್ರು ಬಂದಂತ ಏನೋ ಒಂದು ಧ್ವನಿ ಮಾಡ್ತಾವಲ್ಲ ಪ್ರಾಣಿಗಳು. ಆ ಧ್ವನಿ ಆಗಿಬಿಟ್ರೆ ಋಷಿಗಳ ತಪಸ್ಸು ಎಲ್ಲಿ ಭಂಗ ಆಗಿಬಿಡುತ್ತೋ ಅಂತೇಳಿ ಆ ಎಲ್ಲ ಪ್ರಾಣಿಗಳು ಮೂಕವಾಗಿರ್ತಂತೆ. ಪ್ರಾಣಿಗಳಿಗೂ ಕೂಡ ಆ ಒಂದು ಕಾನ್ಸೆಪ್ಟ್ ಇತ್ತು ಅಂತ, ಇನ್ನೊಬ್ಬರ ತಪಸ್ಸನ್ನು ಭಂಗ ಮಾಡಬಾರದು ಅನ್ನೋ ಒಂದು ಕಾನ್ಸೆಪ್ಟ್ ಪ್ರಾಣಿಗಳಿಗೆ ಬಂದು ಇವತ್ತು ನಾವು ಮನುಷ್ಯರಿಗೆ ಬರೋದಿಲ್ಲ. ಯಾರಾದರೂ ತಪಸ್ಸು ಬೇಕಂತ ಟೈಮ್ ಅಷ್ಟೇ ಅವನೇ ಕೇಳೋದು ಬೇಕಂತ ಹೆಂಗಿರುತ್ತೆ ನೋಡ್ರಿ, ಬೇಕಂತ ಮಾಡ್ತಿರ್ತಾರೆ. ಅದು ತಪ್ಪು ಮಾಡೋಕ್ಕಂತಲ್ಲ, ಬುದ್ಧಿ ಇರೋದಿಲ್ಲ ಅಷ್ಟೇ, ಅಲ್ಪ ಬುದ್ಧಿ. ಆದ್ರೆ ಯಾವ ಪರ್ವತದಲ್ಲಿ ಋಷಿಗಳ ಜಪದ ಕಾಲದಲ್ಲಿ ಪ್ರಾಣಿಗಳು ಮೂಕವಾಗಿದೆ ಅದು ಋಷಿಮುಖ ಅಂತ ಅದಕ್ಕೆ ಹೆಸರು. ಹೆಂಗಿದ್ರು ನೋಡಿ, ಋಷಿಮುಖ ಅಂತ ಪರ್ವತ ಹೆಸರು ಅವಾಗ ಬಂತಂತ. ಬರೋಕ್ಕಿಂತ ಮುಂಚೆ ದೇವರಿಗೆ ಗೊತ್ತು, ಪ್ರಾಣಿ ಸೃಷ್ಟಿ ಮಾಡಿದ ಬ್ರಹ್ಮದೇವರು ಕೇಳಬೇಕಂತೆ. ಅಂತೂ ಋಷಿಮುಖ ಅಂತನ್ನೋ ಪರ್ವತದಲ್ಲಿ ಇವರೇನು ಹನುಮಂತ, ನೀಲ, ಮೈಂದ ಇತ್ಯಾದಿಗಳು, ಸುಗ್ರೀವಾದಿಗಳು ಎಲ್ಲರೂ ಅಲ್ಲಿ ವಾಸ ಮಾಡಿಕೊಂಡಿದ್ರು. ಅಂತಹ ಒಂದು ಸ್ಥಳಕ್ಕೆ ರಾಮದೇವರು ಲಕ್ಷ್ಮಣ ಸಹಿತನಾಗಿ ಬಂದರು. ಇದು ಕಥೆ. ಅಂದರೆ ಕಥೆ ಹೇಳ್ತಾ ನಮಗೆ ಋಷಿಮುಖ ಒಂದು ಪ್ರಕೃತಿಯ ಬಗ್ಗೆ ಒಂದು ನಮಗೆ ತಿಳಿಸ್ಕೊಡ್ತೀವಿ. ಇದೊಂದು ಪರ್ವತ, ಇದ್ರ ಬಗ್ಗೆ ತಿಳ್ಕೊಳ್ರಿ ಅಂತ. ಏನು ತಿಳ್ಕೊಳ್ಳೋದು, ನಾವು ಜೀವನದಲ್ಲಿ ಹಾಗೆ ಮಾಡಬೇಕು ಅಂತ ಅರ್ಥ. ನಿಜವಾಗಿ ನಾವು ಎಷ್ಟು ಅಪರಾಧ ಮಾಡ್ತೀವಿ ಅಂದರೆ, ದೊಡ್ಡವರು ಸ್ವಾಮಿಗಳು ಬಂದಿರ್ತಾರೆ, ಪೂಜೆ ಮಾಡಿ ಜಪ ಮಾಡ್ತಿರ್ತಾರೆ, ಸ್ವಾಮಿಗಳು ಪೂಜೆ ಬಂದು ಕೂತ್ಬಿಟ್ಟು ಓ ಅಂತ ಗಲಾಟೆ ಮಾಡ್ತಾರೆ, ಧ್ವನಿ ಮಾಡ್ತಿರ್ತಾರೆ. ಮತ್ತೇನು ಇಲ್ಲ ಅಷ್ಟೇ, ಮನೆಗೆ ಬರೋದು ಬೀಗ ಹಾಕಿ ಬಂದಿಲ್ಲ, ಗ್ಯಾಸ್ ಹಾಕಿ ಬಂದಿಯಾ ಅದನ್ನು ಕೇಳ್ಬೇಕು. ಸ್ವಾಮಿಗಳು ಜಪ ಮಾಡ್ತಿರ್ತಾರೆ, ನಮ್ಮ ಸಂಸಾರದ ಬಗ್ಗೆ ನಾವು ಮಾತಾಡ್ತೀವಿ, ಓದಿರ್ತೀವಿ. ಜಪ ಮಾಡೋರಿಗೆ ನಾವು ವಿಘ್ನ ಮಾಡಬಾರ್ದು ಅನ್ನೋ ಒಂಚೂರು ಕಾಮನ್ ಸೆನ್ಸ್ ಕೂಡ ಇದೆ, ಸಾಮಾನ್ಯ ಪ್ರಜ್ಞೆ ಕೂಡ ಇರೋದು ನಮಗೆ. ಮತ್ತು ಬಂದದ್ದೇನು ಗೊತ್ತಾ, ಸಾಧನೆ ಮಾಡಲಿಕ್ಕೆ ಬಂದದ್ದು ಸಾಧನೆಗೆ ಮಾಡಿದ್ದೇನಂದ್ರೆ ವಿರೋಧ ಅಷ್ಟೇ, ಸ್ವಾಮಿಗಳ ವಿರೋಧ, ಬ್ರಹ್ಮಹತ್ಯೆ. ಅದು ನಿಜವಾಗಿ ಹೌದೇ. ಹಾಗಾದ್ರೆ ರಾಮಾಯಣ ಕೇಳಿದವ್ರಿಗೆ ಇದು ಬರಬೇಕು. ನಿಜವಾಗಿ ದೊಡ್ಡವ್ರ ಹತ್ರ ಹೋಗ್ಬೇಕಾದ್ರೆ ನಿಶಬ್ದವಾಗಿ ಶಾಸ್ತ್ರ ಹೇಳ್ತಾರೆ, ದೊಡ್ಡವ್ರ ಮುಂದೆ ಹೆಚ್ಚು ಧ್ವನಿಯಿಂದ ಮಾತಾಡಬಾರ್ದು, ಇಷ್ಟೇ ಮಾತಾಡಬೇಕು ಅಂತೀವಿ. ಅಂಥದ್ದು ಎಷ್ಟು ಜೋರು ಮಾತಾಡ್ತಿರ್ತಾರೆ. ಅವ್ರ ತಪಸ್ಸಿಗೆ ನಿಜವಾಗ ಜಪಕ್ಕೆ ಹಾಳಾಗಬೇಕು, ಜಪ ಹಾಳಾಗಬೇಕು, ಆ ರೀತಿಯಾಗಿ ಮಾತಾಡ್ತಿರ್ತಾರೆ. ರಾಮಾಯಣ ಕೇಳಿದವ್ರಿಗೆ ಈ ಜ್ಞಾನ ಬರಬೇಕು. ದೊಡ್ಡವ್ರ ಹತ್ರ ಹೋದಾಗ, ಜ್ಞಾನಿಗಳ ಹತ್ರ ಹೋದಾಗ ನಾವು ಮಾತಾಡಬಾರ್ದು ಅನ್ನೋ ಜ್ಞಾನ ಬರಬೇಕು. ಹಾಗೆ ಸಿಂಹಪ್ರಭಂ ಪೂರುಷ ಸಿಂಹಮೇನಂ ನಿರೀಕ್ಷೆ ರಕ್ತಾಯತ ನೇತ್ರ ಮಾತ್ರ ರಾಮದೇವರ ಬಗ್ಗೆ ವರ್ಣನೆ ಮಾಡ್ತಾರೆ. ಎಷ್ಟು ಮುಂದೆಲ್ಲ ರಾಮದೇವರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಏನು ಸ್ವಾಮಿ ಹೇಗಿದ್ದ, ಸಿಂಹಪ್ರಭಂ, ಸಿಂಹದಂತೆ ಪ್ರಕಾಶ ಇತ್ತಂತೆ, ಆ ವರ್ಚಸ್ಸು ಇತ್ತಂತೆ. ಪೂರುಷ ಸಿಂಹ, ಸಿಂಹ ಅಂದರೆ ಶ್ರೇಷ್ಠ ಅಂತ, ಪುರುಷ ಶ್ರೇಷ್ಠ, ಪುರುಷೋತ್ತಮ ಅಂಥೇಳಿ. ಅಂತಹ ರಕ್ತಾಯತ ನೇತ್ರ ಮಾತ್ರ, ವಿಸ್ತಾರವಾದ ಕಣ್ಣು, ಕಣ್ಣಿನ ಅಂಚಿನಲ್ಲಿ ಕೆಂಪಿತ್ತಂತೆ. ಇದೊಂದು ದೇವತಾ ಲಕ್ಷಣ ಅಂತ ಶಾಸ್ತ್ರ ಹೇಳ್ತಾರೆ. ಕಣ್ಣಿನ ಅಂಚಿನಲ್ಲಿ ಕೊನೆ ಭಾಗದಲ್ಲಿ ಸ್ವಲ್ಪ ಕೆಂಪಿರಬೇಕು ಅಂತ. ಯಾಕಂದ್ರೆ ದೇವರಿಗೆ ಮತ್ತು ನನ್ನ ಕೇಳಬೇಡಿ ಯಾಕಂತೇಳಿ. ಅದಕ್ಕೆ ಕೆಂಪಿತ್ತು ಅಂದರೆ ಬಹುಶಃ ರಾಮದೇವರು ಬಹಳ ಕೆಂಪಾಗಿ ನೋಡಿ, ಸಮುದ್ರ ನೋಡಿದಲ್ಲ ವರ್ಣರಾಜನ, ದಾರಿ ಬಿಟ್ಟಿಲ್ಲ ಅಂತ, ನಾನು ಕೆಂಪಾಗಿ ನೋಡಬೇಕು ಅಂತ ಕೆಂಪು ಮಾಡ್ಕೊಂಡೇನೋ, ಅಥವಾ ನಿದ್ದೆ ಆಗಿಲ್ಲ ಹೀಟಾಗಿ ಕೆಂಪಾಗಿದ್ದೇನೋ ಅಂತ ಕೇಳಬೇಡ ಅಷ್ಟೇ. ಅದೊಂದು ಅದ್ಭುತ ಲಕ್ಷಣ ಅಷ್ಟೇ. ಇವೆಲ್ಲ ಯಾಕೆಂತ ಈ ವಿಚಾರ ಮಾಡೋಂಗಿಲ್ಲ, ಭಗವಂತನ ಅದ್ಭುತ ಮಹಿಮಾ ಅಷ್ಟೇ. ಹಾಗೆ ಸಬಾಣ ಬಾಣ ಆಸನ ಪಾಣಿವ ಸಬುಗ್ಲಿಗೆ ಸೂರ್ಯಸುತ ಸಹಾನಿ. ಆ ಏನು ರಾಮದೇವರು ಲಕ್ಷ್ಮಣ ದೇವರು ಬರೋದು ನೋಡಿ ದೂರದಿಂದ ಸುಗ್ರೀವ ಮೊನ್ನೆ ಹೇಳಿ ಕೇಳಿ ಕಪಿ ಚೆನ್ನಾಗಿ ಹಾಕ್ಬಿಟ್ಟವ. ಯಾಕಂದ್ರೆ ಎಲ್ಲಿ ವಾಲಿ ಕಡೆಯಿಂದ ನಮ್ಮ ಶತ್ರುಗಳು ಬಂದರು ಅಂತೇಳಿ ಅವ್ರಿಗೆ ಭಯ, ಹೆದರಿ ಹಾರಿದ ನೋಡಿ. ಈ ಋಷಿಮುಖ ಪರ್ವತ ಇನ್ನೊಂದು ಪರ್ವತ ಕಾಲ್ಬಿಟ್ಟವ. ಹನುಮಂತ ದೇವರು ಇಲ್ಲೇ ಇದೆಯಲ್ಲ ಅನ್ನೋ ಅಲ್ಲಿ ಹೋಗ್ಬಿಟ್ಟಿದ್ದವ. ಯಾಕಂದ್ರೆ ಗೊತ್ತಾಗಿಲ್ಲ. ಆಮೇಲೆ ಮತ್ತೊಬ್ಬರು ಹನುಮಂತರು ಯಾಕೆ ಹಾರಿದ್ರು, ಅದು ವಾಲಿ ಕಡೆಯಿಂದ ಬಂದಿದ್ದಾರೆ ಅವರು ಅಂತ ನಾನು ಅಂದ್ಕೊಂಡಿದ್ದೀನಿ, ನೀನು ಹೋಗಿ ಯಾರು ತಿಳ್ಕೊಂಡು ಹೋಗು ಅಂತ. ಇದು ಯಾರಿಗಿರುತ್ತೆ ಗೊತ್ತು ಭಯ ಗೊತ್ತಾ, ತಪ್ಪು ಮಾಡಿದವನಿಗೆ ಈ ಭಯ ಇರುತ್ತೆ. ಯಾರು ಅಪರಾಧ ಮಾಡಿರ್ತಾರೆ ಅವನು ತಲೆ ಕೆಳಗಿರುತ್ತೆ, ಯಾವಾಗ ಹೀಗೆ ಇರ್ತಾನೆ, ಹೀಗೆ ಸ್ಟ್ರೈಟ್ ಇರೋದೇ ಇಲ್ಲ, ಸ್ಟ್ರೈಟ್ ಇರೋದಿಲ್ಲ. ಮಾತಾಡಬೇಕಾದ್ರೆ ಮುಗ್ತಾನೆ, ಸ್ಟ್ರೈಟಾಗಿ ಮಾತಾಡ್ಲಿಕ್ಕೆ ಬರೋದು. ಇವೆಲ್ಲ ಅಪರಾಧಿ ಮಾಡಿದ ಲಕ್ಷಣಗಳು ಅಂತ ದಶಮಸ್ಕಂದಲ್ಲಿ ಇದನ್ನು ತಿಳಿಸಿದ್ದಾರೆ. ಇರಲಿ, ಅಂತೂ ಸುಗ್ರೀವ ಹೆದರಿದ, ಅಂತೂ ಅಲ್ಲಿಂದ ಓಡ ಹೋಗ್ಬಿಟ್ಟ. ಆಮೇಲೆ ಹನುಮಂತೇವರು ಮೂಲಕ ಹೇಳಿ ಕಳಿಸ್ತಾರೆ, ಅನ್ಯಾದ್ರಿ ಸಂಸ್ಥಾನ ಭಯಕಂಪಿತಾಂಗ. ನೋಡ್ರಿ, ಋಷಿಮುಖ ಪರ್ವತ ಇನ್ನೊಂದು ಪರ್ವತಕ್ಕೆ ಹಾರಿಬಿಟ್ಟಂತ. ಅವರೆಲ್ಲ ಹಾರೋರೆಲ್ಲ ಕಪಿಗಳು. ಹೀಗಾಗಿ ಅನ್ಯಾದ್ರಿ ಸಂಸ್ಥಾನ ಭಯಕಂಪಿತಾಂಗ ಪ್ರಕಂಪಿತಾಗ ಪ್ಲವಗಾನ ವೆಚ್ಚ. ಯಾಕೆ ಇವೆಲ್ಲ ಹಾರಿದರು ಅಂತ ಹನುಮಂತೇವರಿಗೆ. ಯಾಕಂದ್ರೆ ಇವರು ಎಂದೂ ಇವರಿಗೆ ಭಯನೇ ಇಲ್ಲ, ಯಾಕಂದ್ರೆ ಅಪರಾಧನೆ ಮಾಡೋದಿಲ್ಲ ಅಂತ. ಪಾಪ ಮಾಡಿದವರಿಗೆ ಭಯ, ಅಪರಾಧ ಮಾಡಿದವರಿಗೆ ದುಃಖ ಇರ್ತದೆ. ಎಲ್ಲಿ ಶತ್ರು ಬರ್ತವ್ರು ಏನು ಅದೇನು ಭಯ ಇರ್ತದೆ. ಹನುಮಂತೇವರು ಎಂದೂ ಯಾರಿಗೂ ದ್ರೋಹನೆ ಮಾಡೋದಿಲ್ಲ, ಅವ್ರಿಗೆ ಭಯ ಮೇಲೆ
ಆಮೇಲೆ ಯಾಕೆ ಹೋಗಿದ್ರೆ ನೀವು ಅಂತ ಕೇಳಿದ್ರು. ಅವ್ರು ಯಾರು ಗೊತ್ತೇನು ಬಂದವರು ಹನುಮಂತ ಪರಿಚಯ ಮಾಡಿಸ್ಕೊಡ್ತಾರೆ. ಅಪ್ರಾಕೃತಾತ್ಮ, ಪ್ರಾಕೃತ ಪುರುಷನಿಂದ ಭಯ ಇರುತ್ತೆ, ಅಪ್ರಾಕೃತ ಪುರುಷನಿಂದ ಭಯ ಯಾಕಿರುತ್ತೆ? ಸಾಮಾನ್ಯ ವ್ಯಕ್ತಿ ಅಂದ್ಕೊಂಡ್ರೇನು? ಸಚ್ಚಿದಾನಂದ ಸ್ವಾಮಿ ಪುರುಷೋತ್ತಮೋಯಂ, ನಾವೇನು ಇವತ್ತು ಎಷ್ಟು ಜನ ಪುರುಷರು ಅಂತಿದ್ದಾವೆ, ಎಲ್ಲರೂ ಅವನೇ ಕ್ಯಾಪ್ಟನ್. ಹೌದಾ? ಹೀಗಾಗಿ ನಮ್ಮ ಯಜಮಾನ ಬಂದರೆ ಸಂತೋಷ ಪಡಬೇಕು, ಹೆದರ್ಬೇಕಾಗ್ತದೆ. ಹೀಗಾಗಿ ನವೋ ಭಯಾಯ ಇತ್ತು ಅವದತ್ತ ಹನುಮಾನ್, ಅವನಿಂದ ನಮ್ಗೆ ಭಯ ಇಲ್ಲ, ಅಭಯ ಅಂತಂದ್ಬಿಟ್ಟು ಅವನಿಂದೇ ನಮಗೆ ಅಭಯ. ನೀವು ಅವನ ಮೇಲೆ ಭಯ ಅಂತ ತೋರಿಸ್ಬಿಟ್ರಲ್ಲ. ಈಗ ದೇವರ ಬಗ್ಗೆ ಸಂಶಯ ಬರೋದು ಕೂಡ ದೊಡ್ಡದೇ. ಸುಧಾದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದಾರೆ, ಅನ್ಯಥಾ ಜ್ಞಾನದಿಂದ ತಮಸ್ಸು ಅಂತ ಹೇಳ್ಬಿಟ್ಟಿದ್ದಾರೆ. ಆರಂಭದಲ್ಲಿ ಟೀಕಾಕೃಪ ಇದನ್ನು ತಿಳಿಸಿದ್ದಾರೆ. ಇದು ರಾಮದೇವರ ಬಗ್ಗೆ ದೇವರ ಬಗ್ಗೆ ಅಷ್ಟೇ ಇಲ್ಲ, ಯಾವುದೇ ವಿಷಯವಾಗಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವನ್ನಾಗಿ ನಾವು ಅನ್ಯಥಾ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಅದು ಅಷ್ಟು ಶಿಕ್ಷೆ ಅಂತ. ಬಹಳ ದೊಡ್ಡ ವಿಪರೀತ ಜ್ಞಾನ ಇರೋದಲ್ಲ, ಬಹಳ ದೊಡ್ಡ ದುಃಖ ಅಂತ ಹೇಳ್ತಾರೆ, ಬಹಳ ದೊಡ್ಡ ಶಿಕ್ಷೆ ಅಂತ. ಹೌದಲ್ಲ? ಹಾಗೆ ಯವನ ಅನ್ಯಥಾ ಜ್ಞಾನ ಮಾಡ್ಕೊಂಡು ಅವನು ಹೋಗ್ಬಿಟ್ಟ. ಹೌದಿಲ್ಲ? ಯವನ ಕಾಲ ಯವನ ಕೃಷ್ಣ ಅಂತ ತಿಳ್ಕೊಂಡು ಓದ್ಬಿಟ್ಟ, ನೋಡಿದ ಕೃಷ್ಣ ಅಂತ ಮಾಡ್ಕೊಂಡು. ಹಾಗೆ ಅನ್ಯಥಾ ಜ್ಞಾನಕ್ಕೆ ಮರಣದಂಡದ ಶಿಕ್ಷೆ ಅಂತಂದನ್ನು ಕೃಷ್ಣ ನಮಗೆ ಅಲ್ಲಿ ಮಾಡಿ ತೋರಿಸಿದ್ದಾನೆ. ನಮ್ಮ ಸಿದ್ಧಾದಲ್ಲಿ ಟೀಕಾಕೃಪದಲ್ಲಿ ತಿಳಿಸಿದ್ದಾರೆ, ಸಮಸ್ಯೆ ಆಗತ್ತೆ ಅಂತ. ಹಾಗೆ ಅದು ರಾಮದೇವರ ಬಗ್ಗೆ ಅವ್ನು ತಪ್ಪು ತಿಳ್ಕೊಂಡ್ಬಿಟ್ಟ. ಸ್ವಲ್ಪ ಭ್ರಮ ಇತ್ತು ಅಷ್ಟೇ, ಯಾಕಂದ್ರೆ ಭಯ ಇದ್ದಿದ್ದಕ್ಕೋಸ್ಕರವಾಗಿ. ಈಗ ಸಗದ್ಗದಂ ಸೂರ್ಯಸುತಂ ತಮೋಚೆ ನೂನಂ ಸಖೆ ವಾಲಿಯಿಂದ ಆಯವೀರೋ, ಬಹುಶಃ ಅವರು ವಾಲಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ಅವನ ಪರವಾಗಿ ಇಲ್ಲಿ ಬಂದಿರಬೇಕು. ಇಮೋ ಜಿಗಾಂಸು ಮಮ ಪಾರ್ಶ್ವಮಾಸವು, ನನ್ನನ್ನು ಕೊಲ್ಲಬೇಕು ಅಂತ ಬಹುಶಃ ಬಂದಿರಬೇಕೇನೋ. ಅದಕ್ಕೆ ಪರೀಕ್ಷಿಸು ವಿಚಕ್ಷಣ, ನೀನು ಬಹಳ ಬುದ್ಧಿವಂತರು ಅಂತ, ಅದಕ್ಕೆ ಸಖ ಗೆಳೆಯನನ್ನಾಗಿ ಮಾಡ್ಕೊಂಡದ್ದು. ಹಾಗಾಗಿ ಅವ್ರು ಯಾರು ಅಂತ ನೀವು ಪರೀಕ್ಷೆ ಮಾಡ್ಕೊಂಡು ಬಾ, ನೀನು ಬಹಳ ಬುದ್ಧಿವಂತ ಅಂಥೇಳಿ ಸುಗ್ರೀವ ಹನುಮಂತ ದೇವರು ಹೇಳಿದಾಗ ಆವಾಗ ಹನುಮಂತ ದೇವರು ಅವಾಗ ಭಿಕ್ಷು ವೇಷವನ್ನು ಹಾಕೊಂಡು ಬಂದಿರತಕ್ಕಂಥವರಾಗಿದ್ದರು. ಬಹಳ ಸೂಕ್ಷ್ಮ ಶಬ್ದಗಳನ್ನು ದೊಡ್ಡವರು ಮಹಾನುಭಾವ ಪ್ರಯೋಗ ಮಾಡ್ತಾರೆ. ಸ ಭಿಕ್ಷು ವೇಷೋ ಹನುಮಾನ್ ಸ್ವವೇಷಂ ವಿಹಾಯ ವಿಶ್ವೇಶ್ವರ ಭಾಷ್ವಮಾಯ ಪ್ರಣಾಮಷ್ಟಾಂಗ ವಿಶಿಷ್ಟಮಸ್ಮೈ ಚಕಾರ ಬಿಭ್ರದ್ ವಿನಯಂ ನಯಂಚ. ಹನುಮಂತ ದೇವರು ಆ ಏನು ಕಪಿ ವೇಷ ಬಿಟ್ಟು ಇನ್ನೊಂದು ಭಿಕ್ಷು ವೇಷವನ್ನು ಹಾಕ್ಕೊಂಡು ನಯವನ್ನು ತೋರಿಸುವ ಮೂಲಕವಾಗಿ ಹತ್ತಿರದಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ, ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಪ್ರಣಾಮ ಅಷ್ಟಾಂಗ ವಿಶಿಷ್ಟಂ ಅಸ್ಮೈ, ರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರಂತೆ. ಹಾಕಿದ್ಯಾರು? ಹನುಮಂತ ದೇವರು. ವೇಷ ಯಾವುದು? ಭಿಕ್ಷು ವೇಷ ಅಂದ್ಬಿಟ್ಟು. ಭಿಕ್ಷು ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆ. ಅನೇಕ ಅರ್ಥಗಳು ಸಂಸ್ಕೃತದಲ್ಲಿ. ಭಿಕ್ಷು ಅನ್ನೋ ಶಬ್ದಕ್ಕೆ ಬ್ರಹ್ಮಚಾರಿ ಅಂತ ಒಂದು ಅರ್ಥ ಇದೆ, ಅಥವಾ ಇನ್ನೊಂದು ಏನಂತಂದರೆ ವಾನಪ್ರಸ್ಥಾಶ್ರಮಿ ಅಂತ ಇದೆ, ಗೊತ್ತಾಯ್ತಾ? ಒಳ್ಳೆ ಗೃಹಸ್ಥ ಅಂತಲೂ ಹೇಳ್ಬೋದು. ಹೀಗೆಲ್ಲ ಅರ್ಥ ಇದೆ, ಆದರೆ ಯತಿ ಅಲ್ಲ, ಬಹಳ ವ್ಯತ್ಯಾಸ ನೋಡೋಣ. ಅಲ್ಲೆಲ್ಲ ಭಿಕ್ಷು ಶಬ್ದಕ್ಕೆ ವ್ಯಾಖ್ಯಾನಕಾರರು ತ್ರಿದಂಡಿ ವೇಷ ಹಾಕ್ಕೊಂಡಿದ್ರು ಅಂತ ಹೇಳ್ಬೋದು. ತ್ರಿದಂಡಿ ಹಾಕ್ಕೊಂಡಿದ್ರಂತ. ಇದೇನ್ರಿ ಇದು? ಇರೋದೇ ನಮ್ಮಲ್ಲಿ ವರ್ಣಾಶ್ರಮ, 4 ವರ್ಣಾಶ್ರಮಗಳು. ಒಂದು ಬ್ರಹ್ಮಚಾರಿ ಇರ್ಬೋದು, ಇಲ್ಲ ಗೃಹಸ್ಥ ಆಗೋದು, ಇಲ್ಲ ವಾನಪ್ರಸ್ಥಾಶ್ರಮ, ಇಲ್ಲ 4ನೇದು ಸನ್ಯಾಸ ಆಗಿರಬೇಕು. ಈ 4 ಅಲ್ಲ, ಇನ್ನೇನು ಅಂತ. ಬ್ರಹ್ಮಚಾರಿ ಅನ್ನೋಂಗಿದ್ರೆ ತ್ರಿದಂಡಿ ವೇಷದಲ್ಲಿದ್ದಾನೆ. ಗೃಹಸ್ಥ ಅಂದರೆ ಇಲ್ಲೇ ಇಲ್ಲ, ಬ್ರಹ್ಮಚಾರಿ ಹನುಮಂತ ದೇವರು. ವಾನಪ್ರಸ್ಥ ಅಂದರೆ ಯಾವುದೋ ಕಾಡಿನಲ್ಲಿ ಇರಬೇಕು, ಇಲ್ಲ ಇಲ್ಲ ಎಲ್ಲರ ಜೊತೆ ಸಂಸಾರ, ದೊಡ್ಡ ಸಂಸಾರ. ಅದು ಕಪಿಗಳ ರಾಜ್ಯದಲ್ಲಿ ಇವರು ಇದ್ದಾರೆ, ದೊಡ್ಡ ಸಂಸಾರನೇ. ಯತಿ ಅನ್ನೋಂಗಿದ್ರೆ ದಂಡಗ್ರಹಣ, ಅದು ಇಲ್ಲ. ಇದೇನು 5ನೇದು ಏನು ಅಂತ, ಇದು ಭಾಳ ನಾವು ಮುಖ್ಯ ತಿಳ್ಕೋಬೇಕು. ತ್ರಿದಂಡಿಗಳಂದ್ರೆ ಏನು ಅಂತ ತಿಳ್ಕೋಬೇಕು. ಇದು ಮೇಲಿನ ಮೇಲೆ ಬೇರೆ ಬೇರೆ ಪುರಾಣಗಳಲ್ಲಿ ಬರ್ತಿರ್ತದೆ. ತ್ರಿದಂಡಿ ಅಂದ್ರೆ ಏನು ಅಂತ. ಸನ್ಯಾಸಿಯಂತೆ ಮತ್ತೆ ಆಚರಣೆ ಮಾಡ್ತಿರ್ತಾರೆ, ಆದರೆ ಗೃಹಸ್ಥ ಅಂದರೆ ಸನ್ಯಾಸಿಗಳಿಗೆ ಏನು ಒಂದು ಪಾಲನೆ ಇರ್ತದೆ, ನಿಯಮ ರೂಲ್ಸ್ ಅಂತ ಇರ್ತಾರೆ, ಅದನ್ನು ಮಾಡ್ತಿರ್ತಾರೆ. ಹಾಗಿರ್ತಾನೆ ಅಂದರೆ ಬ್ರಹ್ಮಚರ್ಯ ಅಂತ ಇರೋದು, ಗೊತ್ತಾಯ್ತಾ? ಆದರೆ ಸನ್ಯಾಸಿ ಅಲ್ಲ, ಕಾವಿ ಶಾಖೆ ಇಟ್ಕೊಳ್ಳೋದು ಇತ್ಯಾದಿಗಳೆಲ್ಲ ದಿನವಾಗಿರ್ತದೆ. ಆದರೆ ಅದು ಭಾರಿ ಇಂದ್ರಿಯ ನಿಗ್ರಹಿರೋದು, ಕಂಡು ತಿನ್ನೋಂಗಿಲ್ಲ ಇತ್ಯಾದಿಗಳೆಲ್ಲ ಇರ್ತದೆ. ಇದು ತ್ರಿದಂಡಿಗಳು ಅಂತ ಹೇಳ್ತಾರೆ. ಹಾಗೆ ತ್ರಿದಂಡಿ ವೇಷದಲ್ಲಿ ಮತ್ತೆ ಪ್ರಾಣದೇವರು ಹನುಮಂತ ದೇವರು ಅಲ್ಲಿ ಹೋದರು ಅಂತ. ಸ ಭಿಕ್ಷು ವೇಷ ಹನುಮಾನ್ ಸ್ವವೇಷಂ ವಿಹಾಯ, ಏನದು? ವಿನಯಂ ನಯಂಚ ಅಂತ. ವಿನಯಂತೂ ಇದ್ದೇ ಇದೆ, ಹೀಗಾಗಿ ವಿನಯವನ್ನು ತೋರಿಸಿದ್ರು. ನಯಂಚ, ನಯವನ್ನು ತೋರಿಸಿದ್ರು ಅಂತ ಹೇಳ್ತಾರೆ. ಏನು ನಯ ಅಂತ? ಏನು ನಯ ಅಂತಂದರೆ, ರಾಮದೇವರು ಯಾರು? ಇವರು ಗೃಹಸ್ಥರು ಅಂತ. ಹನುಮಂತ ದೇವರು ಯಾವ ವೇಷದಲ್ಲಿ ಹೋದರು? ಆ ಕಡೆ ಸನ್ಯಾಸಿ ಅಲ್ಲ, ಒಂದು ತ್ರಿದಂಡಿ ವೇಷ. ನೋಡಿದ್ರೆ ಯಾರು ದೊಡ್ಡ ಸನ್ಯಾಸಿಗಳು ಅಂತ ಅನಿಸ್ಬೇಕು. ಅದಕ್ಕೆ ಶಾಸ್ತ್ರದ ಮೂಲ ಸಿದ್ಧಾಂತವನ್ನು ನಮಗೆ ತಿಳಿಸ್ಕೊಡ್ತಾರೆ ವಾಯುದೇವರು. ನೋಡ್ರೆ ತಮ್ಮ ವ್ಯಾಪಾರದ ಮೂಲಕ ತಿಳಿಸ್ಕೊಡ್ತಾರೆ. ನಾವು ದೊಡ್ಡ ಸ್ಥಾನದಲ್ಲಿ ಇದ್ದರೂ ಕೂಡ, ಅಂದರೆ ಗೃಹಸ್ಥಾಶ್ರಮಕ್ಕಿಂತಲೂ ಸ್ವಲ್ಪ ಜಾಸ್ತಿ ಒಳ್ಳೆ, ಅಂದರೆ ಇಂದ್ರ ನಿಗ್ರಹಗಳು ಅಥವಾ ಕಠಿಣ ನಿಯಮಗಳನ್ನು ಪರಿಪಾಲನೆ ಮಾಡೋರು,
ಅಂತಹ ದೊಡ್ಡ ಸ್ಥಾನದಲ್ಲಿದ್ದವರು, ಒಂದು ರೀತಿಯ ಸನ್ಯಾಸ ಅನ್ಕೊಂಡ ಅಥವಾ ವಾನಪ್ರಸ್ಥಾನ, ಅಂಥವರು ಕೂಡ ಗೃಹಸ್ಥನ ಯೋಗ್ಯತೆ ಇವನಿಗಿಂತಲೂ ಜಾಸ್ತಿ ಇತ್ತು ಅಂದರೆ ಅವನಿಗೆ ಸಾಕಾಗಿ ಹೊಡಲಿ ಅಂತ ಇದು ಶಾಸ್ತ್ರ ಅಂತ. ಗೃಹಸ್ಥ ವ್ಯಾಖ್ಯಾನ ಹೇಳ್ತಾರೆ, ಮಹಾತ್ಮ ಗೃಹಸ್ಥೋಪಿ, ಗೃಹಸ್ಥನಾದವನು ಯೋಗ್ಯತೆ ಬಹಳ ದೊಡ್ಡದಿತ್ತು ಅಂದರೆ ಈ ಕಡೆ ಇದ್ದವನು ತ್ರಿದಂಡಿ ಆದವನು ಅಥವಾ ಸನ್ಯಾಸಿ ಆಗಿದ್ದರೂ ಕೂಡ ಅವನಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನು ಇದೇ ನಯಮುಂಚ, ಇದು ನೀತಿಶಾಸ್ತ್ರವನ್ನು ನಮಗೆ ಹನುಮಂತ ದೇವರು ತೋರಿಸ್ಕೊಡ್ತಾರೆ. ಇದು ನಮ್ಮಲ್ಲೂ ಸಂಪ್ರದಾಯ ಇದೆ. ಹೌದೇನು? ಇವತ್ತು ಪುರಂದರದಾಸರು ಇರ್ಬೋದು, ಜಗನ್ನಾಥದಾಸ್ ಇರ್ಬೋದು, ಯಾದವಾರರು, ಶ್ರೀನಿವಾಸ ತೀರ್ಥರು, ಎಂತೆಂಥ ಮಹಾನ್ವರು ವ್ಯಾಖ್ಯಾನಕಾರರು. ಆದರೆ ಸನ್ಯಾಸಿಗಳು ಅವರಿಗೆ ನಮಸ್ಕಾರ ಮಾಡ್ತಾರೆ. ಹೌದೇನು? ನಮಸ್ಕಾರ ಮಾಡ್ತಾರೆ. ಇದು ಹೇಗೆ? ಹೌದೇನು? ಹಾಗೆ ಸುಮಧ್ವಿಜಯ ಬಂದಿರತಕ್ಕಂಥ ಪಂಡಿತಾಚಾರ್ಯ, ಆದರೆ ಇವತ್ತು ಎಲ್ಲ ಸನ್ಯಾಸಿಗಳು ಅವರಿಗೆ ಗೌರವ ಕೊಡ್ತಾರೆ. ಆಚಾರ್ಯ ಚರಿತ್ರೆ ಬರೆದವರು ಅಂತೇಳಿ ವಾದರಾಜರು ಕೂಡ ಅವರಿಗೆ ನಮಸ್ಕಾರ ಮಾಡಿ ಅವರ ಕಾಲಕ್ಕೆ, ಮತ್ತು ಅವಾಗೆಲ್ಲ ದನ ಇರಲಿಲ್ಲ, ದಾರಿದ್ರ್ಯ, ಹೀಗಾಗಿ ಪರ್ಯಾಯ ನಡೆಸಬೇಕು. ಆವಾಗ ಈ ಸುಮಧ್ವಿಜಯವನ್ನು ಪಾರಾಯಣ ಮಾಡ್ತಂತೆ. ತಾಮ್ರದ ಕಾಯಿ ಹಿಡ್ಕೊಂಡು ನಾಣ್ಯ ಹಿಡ್ಕೊಂಡು ಪಾರಾಯಣ ಮಾಡೋದು, ಬಂಗಾರ ಬಿಡ್ತಿತ್ತು, ಅದನ್ನು ಕೊಡೋದು, ಹಣ ತಂದು ಪಾರಾಯಣ ಮಾಡೋದು, ಕೃಷ್ಣನ ಸೇವಾ ಮಾಡೋದು. ಹೀಗೆ ಒಂದು ಕಾಲಕ್ಕೆ ವಾದರಾಜರ ಕಾಲಕ್ಕೆ ಇತ್ತು ಅಂತ. ವಾದರಾಜರ ಯೋಗ್ಯತೆಯಲ್ಲಿ ವಾದರಾಜರು ಅಂಥ ಸನ್ಯಾಸಿಗಳು, ಆದರೆ ಗೃಹಸ್ಥರು ಬರೆದ ಸುಮಧ್ವಿಜಯನ್ನು ಪಾರಾಯಣ ಮಾಡ್ತಾರೆ. ಅದಕ್ಕೊಂದು ಗೌರವ ಅಂತ, ಆ ಸ್ಥಾನಕ್ಕೊಂದು ಗೌರವ ಅಂತ. ಹಾಗೆ ಅದನ್ನು ಇಲ್ಲಿ ಹೇಳ್ತಾರೆ, ಮಹಾತ್ಮ ಗೃಹಸ್ಥೋಪಿ, ಅವನು ಗೃಹಸ್ಥನಾದವನು ಏನಿದ್ದ ಅವನು ಬಹಳ ದೊಡ್ಡ ವ್ಯಕ್ತಿ ಆಗಿದ್ದಂದರೆ ಆವಾಗ ಭಿಕ್ಷು ಆಗಿರ್ತಕ್ಕಂಥವನು ಕೂಡ ನಮಸ್ಕಾರ ಮಾಡೇಬೇಕು ಅಂತ ವ್ಯಾಖ್ಯಾನಕಾರ. ಭಿಕ್ಷುಭಿರಪಿ ಮಹಾತ್ಮ ಗೃಹಸ್ಥೋಪಿ ನಂತವ್ಯ ಅಂತ ಕರುಣೆ ಪ್ರಯೋಗ. ಹೀಗಾಗಿ ಅವನಿಂದ ನಮಸ್ಕಾರ ಮಾಡಲು ಯೋಗ್ಯನಾದವನು. ಹಾಗೆ ನೋಡಿ, ರಾಮಚಂದ್ರ ದೇವರು ಗೃಹಸ್ಥರು, ಇವರು ತ್ರಿದಂಡಿ ವೇಷದಲ್ಲಿ ಬಂದರು. ಮೊದಲು ಬ್ರಹ್ಮಚಾರಿಗಳೇ, ಆದರೂ ತ್ರಿದಂಡಿ ವೇಷದಲ್ಲಿ ಇದ್ದರು, ಆದರೂ ಕೂಡ ನಮಸ್ಕಾರ ಮಾಡಿದರು. ಇದೊಂದು ನೀತಿಶಾಸ್ತ್ರವನ್ನು ನಮಗೆ ತಿಳಿಸಿಕೊಡೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ಹನುಮಂತ ದೇವರು ಬಂದು ರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ, ದೇವತೆಗಳಿಗೆ ಎಲ್ಲ ವರ್ಣಾಶ್ರಮ ಧರ್ಮಗಳು ಯಾವ ಬೇಕಾದ್ರೂ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇರ್ತದೆ. ಆದರೂ ನಮಗೆ ನೀತಿಶಾಸ್ತ್ರವನ್ನು ತೋರಿಸೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಅದ್ಭುತವಾದ ವ್ಯವಹಾರವನ್ನು ಮಾಡಿದ್ದಾರೆ. ಚರಣ ತರಣಪದ್ಮ ಪಾತಿನಂತಂ ರಘುಕುಲ ತಿಲಕ ಹನುಮಂತಂ ಆತ್ಮದಾಸಂ. ಯಾವಾಗ ಹನುಮಂತ ದೇವರು ನಮಸ್ಕಾರ ಮಾಡಿದರು, ರಾಮದೇವರು ಬಹಳ ಸಂತೋಷ. ತನ್ನ ಶಿಷ್ಯ ಇನ್ನೇ ಬಂತಲ್ಲ, ನಿತ್ಯದಲ್ಲೂ ನಾರಾಯಣನ ಹತ್ರ ವ್ಯಾಕರಣ ಅಧ್ಯಯನ ಮಾಡಲಿಕ್ಕೆ ಹೋಗುವವರು, ಮತ್ತು ಶಿಷ್ಯ ಬಂದಿದ್ದಾನೆ, ಮಗ ಜ್ಯೇಷ್ಠ ಪುತ್ರ ಅಂಥೇಳಿ ನಿಧಾನವಾಗಿ ಆತ್ಮದಾಸ ಹನುಮಂತ ನಿಧಾನವಾಗಿ ಮೇಲಕ್ಕೆ ಎತ್ಕೊಂಡು, ಮತ್ತು ಸುಕೋಮಲೇನ ಕರಕಮಲೇನ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದೇನು ಎತ್ತಬೇಕಾದ್ರೆ ಕೈಯಲ್ಲಿ ಇದು ಕಾಣಿಸ್ತಂತ, ಚಕ್ರಲಕ್ಷ್ಮ ಭಾಜ ಅಂತ ಕರೀತಾರೆ. ದೇವರ ಕೈಯಲ್ಲಿ ಅನೇಕ ಚಿಹ್ನೆಗಳಿರ್ತಂತೆ. ಭಾಗವತ ಬರ್ತಲ್ಲ, ಧ್ವಜ ದ್ವಾಂಕುಶ ಪದ್ಮ ಚಿಹ್ನವತ್ತು ಅಂತ ದೇವರ ಕೈಯಲ್ಲಿ ವಜ್ರ, ಧ್ವಜ ಇವೆಲ್ಲ ಚಿಹ್ನೆಗಳಿರ್ತಂತೆ. ಸ್ತ್ರೀಯರು ಲಕ್ಷ್ಮೀ ದೇವಿಯರು ಕೂಡ ಚಿಹ್ನೆ ಇರ್ತದೆ, ಸ್ವಸ್ತಿಕಾದಿಗಳಿರ್ತದೆ. ಇರಲಿ, ಅಂತೂ ದೇವರ ಕೈಯಲ್ಲಿ ಅಂತಹ ಮೃದುವಾದ ಚಿಹ್ನೆಗಳಿಂದ ಕೂಡಿದ ಅಭಯ ಹಸ್ತದಿಂದ ರಾಮದೇವರು ದೇವರನ್ನು ಎಬ್ಬಿಸಿದ್ದಾರೆ. ಆಂಜನೇಯೋ ಅಂಜನೆಂಬದ್ವ ಕಂಜಲೋಚನ ಸನ್ನಿಧವು ಅಂಜಸ ವಾಕ್ಯಮಾದತ್ತ ಮಂಜುಲಂ ಚಿತ್ತರಂಜನಂ. ಎಷ್ಟು ಚೆನ್ನಾಗಿ ನೋಡಿ, ಹೌದಿಲ್ಲ? ದ್ವಿತೀಯ ಅಕ್ಷರ ಪ್ರಾಸ ಅಂತ ಇದಕ್ಕೆ ಹೇಳ್ತಾರೆ. ಹಾಗೆ ಎರಡನೇ ಅಕ್ಷರದಲ್ಲೆಲ್ಲ ಜ ಜ ಜ ಅಂತ ಬರ್ತದೆ. ಎಷ್ಟು ಸುಂದರ. ಆಂಜನೇಯ, ಅಂಜನಾದೇವಿ ಮಗನಾಗಿರ್ತಕ್ಕಂಥವರು. ಅಂಜಲಿಂಬದ್ವ, ಅತ್ಯಂತ ವಿನಯದಿಂದ ಕೈ ಜೋಡಿಸಿಕೊಂಡು ಕಂಜಲೋಚನ ಸನ್ನಿಧವು, ಕಮಲದಂತೆ ಕಣ್ಣಿರ್ತಕ್ಕಂಥ ರಾಮದೇವರ ಸನ್ನಿಧಾನದಲ್ಲಿ ಅಂಜಸ, ಅಂಜಸ ಬಹಳ ಚೆನ್ನಾಗಿದೆ ಅಂತ, ಬೇಗನೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಎತ್ತಿದ ತಕ್ಷಣ ಸ್ವಲ್ಪ ಹಿಂಗೆ ಮುಖ ನೋಡೋದಂಗಿಲ್ಲ, ಅಷ್ಟು ನಮಸ್ಕಾರನೇ. ಹಾಗೆ ಅಂಜಸ, ಅತ್ಯಂತ ಬೇಗನೆ ಮಾತಾಡಿದ್ರಂತೆ. ಮಂಜುಲಂ ಚಿತ್ತರಂಜನಂ, ಇದು ಒಂದ್ಸಲ ಇದನ್ನಿಸ್ತದೆ. ಮಂಜುಲ ಅಂದರೆ ಮನೋಹರವಾದದ್ದು, ಮನೋಹರದ್ದು, ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವಂತೆ ಮಾತಾಡಿದ್ರು ಅಂತ. ಚಿತ್ತರಂಜನಂ ಎರಡೂ ಒಂದೇ ಅಲ್ಲ, ಹೌದೇ ಇಲ್ಲ? ಹೇಳಿದ್ದೇ ಹೇಳಿದ್ರು ಅಂತ ಅನಿಸ್ತದೆ, ಹೌದೇ? ಮಂಜುಲಂ ಅನ್ನೋದಕ್ಕೂ ಕೂಡ ಮತ್ತು ಮನೋಹರ. ಚಿತ್ತರಂಜನ ಅಂದರೆ ಅವರ ಚಿತ್ತವನ್ನು ಹರಣ ಮಾಡುವಂಥ ಮಾತುಗಳನ್ನು ಆಡಿದರು. ಎರಡೂ ಒಂದೇ, ಪೌನರುಕ್ತಿ ಅಂತ ಹೇಳ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಪೌನರುಕ್ತಿ ದೋಷನೇ ಇಲ್ಲ ಅಂತ ಹೇಳ್ತಾರೆ. ಪೌನರುಕ್ತಿ ದೋಷನೇ ಇಲ್ಲ, ಹೀಗಾಗಿ ದಾಢ್ಯಕ್ಕೋಸ್ಕರವಾಗಿ ಹೇಳೋದು ಅಂಥೇಳಿ ನಮ್ಮ ಸಿದ್ಧಾಂತ ಇರಲಿ. ಅಂತೂ ಈ ರೀತಿಯಾಗಿ ನಾವು ಮಂಜುಲಂ ಚಿತ್ತರಂಜನ ಅದ್ಭುತವಾಗಿ ಹನುಮಂತ ದೇವರು ಮಾತಾಡ್ತಾರೆ. ಏನು ಮಾತಾಡಿದ್ರು ಒಂದು ಪ್ರಶ್ನೆ ಬಹಳ ಸುಂದರವಾದ್ದು. ಹನುಮಂತ ದೇವರು ಆ ಅರಣ್ಯದಲ್ಲಿ ರಾಮದೇವರ ದರ್ಶನ ಮಾಡಿದ್ರು, ನಮಸ್ಕಾರ ಮಾಡಿದ ಮೇಲೆ ಅಲ್ಲಿ ಜನರಿಗೆ ನಮಗಂತೂ ಹೇಳ್ಬೇಕಲ್ಲ, ಇವ್ರು ಯಾರು ಅಂತ ಕೇಳಬೇಕಲ್ಲ. ಫಸ್ಟ್ ಟೈಮ್ ಭೇಟಿಯಾಗಿದ್ದು ರಾಮದೇವರು ಹನುಮಂತ ದೇವರಿಗೆ ಮೊದಲನೇ ಭೇಟಿ ಆಗಿದ್ದೇ ಅಲ್ಲಿ.
ನಮ್ಮ ಸಿದ್ಧಾಂತ ಪರವಾಗಿ ಅವರು ಅಖಂಡವಾಗಿ ಅನಂತ ರೂಪಗಳು ನೋಡ್ತಾನೇ ಇರ್ತಾರೆ, ಅದು ಬೇರೆ. ನಾವು ಇತಿಹಾಸದ ಪರವಾಗಿ ನೋಡಿಕೊಂಡಾಗ ಫಸ್ಟ್ ಭೇಟಿ. ಹಾಗಾಗಿ ಭೇಟಿ ಆದ ತಕ್ಷಣ ಫಸ್ಟ್ ಕ್ವಶನ್ ಏನು ಹೇಳಿ, ನೀವು ಯಾರು ಅಂತ ಕೇಳ್ತಾರೆ. ಹೌದಾ, ನೀವು ಯಾರು ಅಂತ ಕೇಳ, ಬಾಳ ನಿಮ್ಮ ಹೆಸರು, ನೀವು ಎಲ್ಲಿಂದ ಬಂದ್ರಿ, ಏನೋ ಒಂದು ಕೇಳ್ಬೇಕ, ನೀನು ಯಾರು ಅಂತ ಒಂದು ಕ್ವಶನ್ ಬರ್ತಲ್ಲ, ಪ್ರಶ್ನಾರ್ಥಕ ಚಿಹ್ನೆ ಇರ್ತದೆ. ಅದಕ್ಕೆ ಹನುಮಂತ ದೇವರು ಹಂಗೆ ಕೇಳಿಬಿಟ್ರೆ ನಾನು ದಾಸನೇ ಆಗೋದಿಲ್ಲ ಅಂತ. ಹಿಂದಿನ ಶ್ಲೋಕದಲ್ಲಿ ಆತ್ಮದಾಸನ ಪ್ರಯೋಗ ಮಾಡಿದ್ರು. ಇಲ್ಲಿ ನೀನು ಯಾರು ಅಂತ ಪ್ರಶ್ನೆ ಮಾಡಿದರೆ ಅಂದರೆ ಗುರುಗಳೇ ಮರ್ತೋಗ್ಬಿಟ್ರೆ ಏನೋ ಅಂತ ಒಂದು ಪ್ರಶ್ನೆ ಬಂದುಬಿಡ್ತದೆ. ನೂರಾರು ವರ್ಷಗಳಿಂದ ಪಾಠ ಹೇಳಿಸ್ಕೊಂಡು ದಿನನಿತ್ಯದಲ್ಲೂ ಸೂರ್ಯನ ತನಕ ಹೋಗಿ ಪಾಠ ಹೇಳಿಸ್ಕೊಂಡವರು ಅರಣ್ಯದಲ್ಲಿ ಕಾಣಿಸಿದ ತಕ್ಷಣ ಈ ಊರಲ್ಲಿ ನಡೀತದೆ ಬೆಂಗಳೂರು. ಬೇರೆಯವರು ನೀವು ಕಾಣಿಸಿ ನೀವು ಯಾರು ಅಂತ ಕೇಳಿದ್ರೆ ಏನು ರಚನ ಈ ದಿವಸ ನಮ್ಮ ಮುಂದೆ ಕೂತು ಪಾಠ ಹೇಳಿದ್ರೆ ಊಟ ಮಾಡಿ ಎಲ್ಲ ಕಲಿತು ಯಾರು ಮರ್ತೋಗ್ಬಿಟ್ರೆ ಬೈತಾರೆ. ಹಾಗೆ ಚೋದ್ಯಸ್ಯಾಸ್ಯ ಉತ್ತರಂ ವೀರ ಪ್ರತಿಭಾಸತೆ. ಏನು ಹನುಮಂತೇವರು ಆ ಬುದ್ಧಿವಂತಿಕೆ ತೋರಿಸ್ತಾರೆ ನೋಡ್ರಿ. ಸಾಮಾನ್ಯವಾಗಿ ವ್ಯವಹಾರ ಹೇಳ್ತಾರೆ ಹನುಮಂತೇವರು. ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಕಾಣಿಸಿದ ತಕ್ಷಣ ಮೊದಲು ಪ್ರಶ್ನೆ ಮಾಡ್ತಾರೆ, ನೀನು ಯಾರು ಅಂತ. ನಾನು ಕೇಳೋದಿಲ್ಲ ಅಂದ್ಬಿಟ್ರು. ಯಾಕೆಂದ್ರೆ ಕೇಳಿಬಿಟ್ರೆ ನನ್ನ ಸಾಕ್ಷಿ ಹೇಳ್ತಾ ಇದೆ ಅಂತ. ಪ್ರತಿಭಾಸತೆ ಆ ಶಬ್ದಕ್ಕೆ ಅರ್ಥನೇ ಆಗೋದಿಲ್ಲ. ಯಾವ ಡಿಕ್ಷನರಿ ತೆಗೆದ್ರೆ ಅರ್ಥ ಆಗೋದಿಲ್ಲ. ನಿಜವೇ ಬಹಳ ಕಷ್ಟ. ಪ್ರತಿಭಾಸ ಅಂದರೆ ನನ್ನ ಸಾಕ್ಷಿ ಹೇಳ್ತಾ ಇದೆ ನೀನು ಯಾರು, ನಾರಾಯಣ ಅಂತ. ಆದರೂ ವ್ಯವಹಾರಕ್ಕೆ ಎದುರು ಕಾಣಿಸಿದಾಗ ಇದು ಕೇಳಬೇಕು, ಇದೊಂದು ವ್ಯವಹಾರ. ಅದಕ್ಕೆ ನಾನು ಕೇಳ್ತೇನೆ, ಸ್ವಾಮಿ ಏನು ತಪ್ಪು ತಿಳ್ಕೊಬೇಡ, ನೀನು ಯಾರು ಅಂತ ನನ್ನೊಂದು ತಿಳ್ಕೊಂಡು. ಹೆಂಗಿದೆ, ಚೋದ್ಯಸ್ಯ ಅಸ್ಯ ಉತ್ತರಂ ವೀರ. ನಾ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಉತ್ತರ ಹೇಳ್ತೇಲ್ಲ, ನನ್ನ ಉತ್ತರ ಗೊತ್ತಿದೆ ಆಲ್ರೆಡಿ ಅಂತ. ಪ್ರತಿಭಾಸತೆ ಸಾಕ್ಷಿ. ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು 4 ದೇಹಗಳನ್ನು ಕೊಟ್ಟಿರ್ತಾನೆ. ಒಂದು ಸ್ವರೂಪಭೂತವಾದ ದೇಹ, ಸ್ವರೂಪ ದೇಹ, ಅದರ ಮೇಲೆ ಒಂದು ಲಿಂಗ ದೇಹ ಅಂತ, ಅದರ ಮೇಲೆ ಒಂದು ಅನಿರುದ್ಧ ದೇಹ, ಅದರ ಮೇಲೆ ಒಂದು ಸ್ಥೂಲ ದೇಹ ಅಂತ. ಇದೇನು ಕಾಣಿಸ್ತಾ ಇದೆ ಇದೇ ಸ್ಥೂಲ ದೇಹ. ಒಳಗಡೆ ಸ್ವರೂಪಭೂತವಾದ ಒಂದು ದೇಹ ಇರ್ತದಲ್ಲ, ಅದಕ್ಕೇನು ಮನಸ್ಸಿರ್ತಲ್ಲ ಅದೇ ಸಾಕ್ಷಿ. ಸಾಕ್ಷಿ ಹೇಳ್ತಾ ಇರ್ತದೆ ಅಂತ, ಅದು ಮಾತ್ರ ಸತ್ಯನೇ ಹೇಳ್ತಿರ್ತದೆ. ಸಾಕ್ಷಿ ಹೇಳ್ತಾ ಇದ್ರೆ ನೀವು ನಾರಾಯಣ. ಚೋದ್ಯಸ್ಯ ಅಸ್ಯ ಉತ್ತರಂ ವೀರ. ನಾ ಏನಾದರೂ ಪ್ರಶ್ನೆ ಕೇಳಿ ಉತ್ತರ ಹೇಳ್ಬೇಕಲ್ಲ, ನನಗೆ ಗೊತ್ತಿದೆ ಆಲ್ರೆಡಿ. ಪ್ರತಿಭಾಸತೆ ಆ 2 ಶಬ್ದಗಳಿಂದ ನನಗೆ ಉತ್ತರ ಗೊತ್ತಿದೆ. ಆದರೂ ಕೂಡ ತಥಾಪಿ ಚೋದ್ಯತೆ ಅಸ್ಮಾಭಿ. ಏನು ಕರ್ಮಿ ಪ್ರಯೋಗಗಳು ನೋಡ್ರಿ. ಹನುಮಂತೇವರು ಮಾತಾಡೋ ಸ್ಟೈಲ್ ಇವೆಲ್ಲ ಹೌದೇ, ಹಾಗೆ ಎಲ್ಲ ಕರ್ಮಿ ಪ್ರಯೋಗದಲ್ಲಿ ಮಾತಾಡ್ತಾ ಇದ್ದಾರೆ. ಭವದ ಅಲಾಪ ಲೋಲುಪ ಎದುರಿಗೆ ಕಾಣಿಸಿದಾಗ ಅವನ ಜೊತೆ ವ್ಯವಹಾರ ಮಾಡಬೇಕು. ಅವನು ಗೊತ್ತಿರಲಿ ಬಿಡಲಿ ಕೇಳಬೇಕು, ಯಾರು ಅರಣ್ಯದಲ್ಲಿ ಬಂದ. ಆದ್ದರಿಂದ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಅಂಥೇಳಿ, ಓ ಭುವನಾಶ್ಚರ್ಯ ರೂಪಂ ಈದೃಶಂ. ಯಾರು ನೀವು ಇಂತಹ ಅದ್ಭುತವಾದ ರೂಪವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದೀರಿ? ನಿಮ್ಮಂಥವರು ಇಲ್ಲಿ ವಾಸ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಅಲ್ಲ. ನಂದನೇ ನಂದಿತಂ ಯೋಗ್ಯ ಅಂತ. ಸ್ವರ್ಗದಲ್ಲಿ ನಂದನವನ ಅಂತ ಒಂದಿದೆ. ದೇವರ ಅದ್ಭುತ ಸೃಷ್ಟಿ ಮಾಡಿದನು ಸ್ವಾಮಿ. ಹೀಗಾಗಿ ನಿಮ್ಮಂಥವ್ರು ಅಲ್ಲಿ ವಾಸ ಮಾಡ್ಕೊಂಡಿರ್ಬೇಕ್ರಿ. ನಂದನೇ ನಂದಿತಂ ಯೋಗ್ಯ ಕ್ಷುದ್ರಂ ವನವಿದಂ ಗತಃ. ಈ ಅಲ್ಪಸಾರ ಇದು ಏನು ನಂದನವನದಲ್ಲಿ ಭೋಗ ಮಾಡೋದು ಏನಿರ್ತದೆ, ಈ ವನದಲ್ಲಿ ಋಷಿಮುಖ ಪರ್ವತದಲ್ಲಿ ಭೋಗ ಏನಿರ್ತಾಳೆ, ಅದು ಅಜಗಜಾಂತರ ವ್ಯತ್ಯಾಸ ಅಷ್ಟೇ. ಹೌದಾ ಇಲ್ಲ? ಅಂಥದ್ದು ಕ್ಷುದ್ರವಾದ ಕ್ಷುದ್ರ ನಿಂದನೆ ಮಾಡ್ತಾ ಇಲ್ಲ ಅಂತ ನೀವು ಪ್ರಕೃತಿ ನೋಡಿ. ದೇವರು ಸೃಷ್ಟವಾದ ಪ್ರಕೃತಿ ನಿಂದನೆ ಮಾಡಿದ್ರು ಅಂದರೂ ಕೂಡ ದೇವರು ಬೈದಂಗೆ. ಹಾಗೆ ಹನುಮಂತ ದೇವರ ಸೃಷ್ಟಿಯನ್ನು ನಿಂದನೆ ಮಾಡ್ತಾ ಇಲ್ಲ. ಅಲ್ಪಸಾರ ಅನ್ನೋದು ಬಹಳ ಮುಖ್ಯ ತಾತ್ಪರ್ಯ. ಹೀಗಾಗಿ ಅತಿಯಾದ ಭೋಗದಿಂದ ಕೂಡಿದ ನಂದನ ಮನೆಯಲ್ಲಿ ಅಲ್ಪಸಾರ. ನೀವು ಎಷ್ಟು ತಿಂತೀರಿ ಹೇಳಿ, ಪಂಪಾ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಚೆನ್ನಾಗಿತ್ತು, ಮತ್ತೆ ಇನ್ನೊಂದು ಸರೋವರ ಸ್ನಾನ ಮಾಡಿದ್ರೆ ಮರ್ತೋಗ್ಬಿಟ್ಟಿರ್ತೀವಿ ಅಷ್ಟೇ. ನಾವು ಅಲ್ಲಿ ಹಣ್ಣು ತಿಂದರೆ ಇನ್ನೊಂದು ಹಣ್ಣು ತಿಂದ ತಕ್ಷಣ ಮರ್ತೋಗ್ಬಿಟ್ಟಿರ್ತೀವಿ ಅಷ್ಟೇ. ಅಂದರೆ ಅಷ್ಟು ಅಲ್ಪಸಾರ, ಅಲ್ಪ ಕ್ಷಣಿಕವಾದ ನಮಗೆ ಫಲ ಕೊಡ್ತಕ್ಕಂಥದ್ದು ಅಷ್ಟೇ. ತೃಪ್ತಿ, ಅಲ್ಪ ತೃಪ್ತಿ ಅಲ್ಲ. ಹಾಗಾಗಿ ಕ್ಷುದ್ರಂ ವನವಿದಂ ಗತಃ. ಹೀಗಾಗಿ ಅಂತಹ ಯೋಗ್ಯತೆ ಇರತಕ್ಕಂಥವ್ರು ನೀವಿಲ್ಲಿ ಬಂದಿದ್ದೀರಿ, ಭಾಳ ಆಶ್ಚರ್ಯ ಸೂಚಕ. ಇದನ್ನೇ ಭಾಗವತದಲ್ಲೂ ಬರ್ತದೆ, ಗೀತೆಯಲ್ಲಿ ಕೃಷ್ಣ ಅಂತ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯ ಅಂತೇಳಿ. ಹಿಂಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇರ್ತಾನೆ. ಇದೇ ಭಗವಂತನ ಅಗತ್ಯತೆ ಮಾತಾಡ್ತೀವಿ. ಅದರಲ್ಲಿ ಇಲ್ಲಿ ಹನುಮಂತೇವರಿಗೆ ಆಶ್ಚರ್ಯ ಅಲ್ಲ, ಅವರು ಅಖಂಡವಾಗಿ ನೋಡ್ತಾನೆ ಇರ್ತಾರೆ. ನಮಗೆ ತೋರಿಸ್ಕೊಡ್ತಾನೆ ದೇವರು ವ್ಯಾಪಾರ ಹೀಗಿರುತ್ತೆ, ನೀವು ತಿಳ್ಕೊಳ್ರಿ ಅಂತೇಳಿ. ಜಟಾಕ್ಷೀರಾಕ್ಷಮಾಲಾನಂ ತ್ವತ್ಸಂಗಮ ಮಹೋತ್ಸವೇ ಮೂಲಿಕೋಶೇಯವಲೇ ಕುತ್ರ ಯಾತಂ ಸಂವತ್ಸರೈ. ಏನು ಅದ್ಭುತವಾಗಿ ಹೇಳ್ತಾರೆ. ಯಾಕಂದರೆ ನಿನ್ನ ನೋಡಿದಾಗ ಯಾವಾಗಲೂ ಅದ್ಭುತವಾದ ಆ ರೇಷ್ಮೆ ಸೀರೆ, ಆ ರೇಷ್ಮೆ ಮಡಿ ಏನಿರ್ತಲ್ಲ ಕೌಶೇಯ ಅಂತ ಪೀತವಸನ, ಅಂದರೆ ಹಳದಿ ರೇಷ್ಮೆ ಮಡಿ ಯಾವಾಗಲೂ ಉಟ್ಕೊಂಡಿರ್ತೀವಿ. ಈಗ ಯಾಕೆ ಬೇರೆ ಕಾಣಿಸ್ತಾ ಇಲ್ಲ, ಅದಿಲ್ಲ. ಯಾವಾಗ ನೋಡಿದ್ರೆ ತಲೆ ಮೇಲೆ ಅದ್ಭುತವಾದ ಕಿರೀಟ ಧಾರಣೆ ಮಾಡ್ಕೊಂಡಿರ್ತೀಯ, ರೇಷ್ಮೆ ಮಡಿ ಉಟ್ಕೊಂಡಿರ್ತೀಯ, ಒಳ್ಳೆ ಆಭರಣಗಳ ಕಂಕಣಗಳನ್ನು ಹಾಕ್ಕೊಂಡಿರ್ತೀಯ. ಅವೆಲ್ಲ ಎಲ್ಲ ಹೋಯ್ತು. ಬಹುಶಃ ನನಗೆ ಅನಿಸ್ತದೆ ಈ ಮಾತ್ಸರ್ಯ ಬಂದಿರಬೇಕು. ಯಾರಿಗೆ ಗೊತ್ತಾ? ಈ ಅಕ್ಷಮಾಲ ಅಂತ ಏನಿದೆ, ಆ ಅಕ್ಷಮಾಲಕ್ಕೆ ಯಾವಾಗಲೂ ದೇವರು ನೋಡ್ರಿ
ವನಮಾಲ ಹಾಕ್ಕೊಂಡಿರ್ತಾನೆ, ನಾನು ಹಾಕ್ಕೊಂಡಿರಲಿಲ್ಲ ಅಂತ ಬಹುಶಃ ಮಾತ್ಸರ್ಯ ಬಂದಾಗ ಏನು ಚಿಂತೆ ಮಾಡು, ನಿನಗೂ ಅನುಗ್ರಹ ಮಾಡ್ತೀನಿ ಅಂತೇಳಿ ಬಹುಶಃ ಅವುಗಳಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನೀನು ಬಹುಶಃ ಈ ಅಕ್ಷಮಾಲ ಹಾಕ್ಕೊಂಡಿರ್ಬೋದೇನೋ ಅಂತ ಹೀಗೆ ನೋಡಿ. ಹೀಗೆ ಮೌಲಿಕೈ ತಲೆ ಮೇಲೆ ಕಿರೀಟ ಕಾಣಿಸ್ತಾ ಇಲ್ಲ, ಕೌಶೇಯ ವಲಯ ಕೌಶೇಯ ವಸ್ತ್ರ ಹೋಯ್ತು, ಇದು ವಲಯ ಯಾವುದೋ ನಾನು ಮನೆ ಉಟ್ಕೊಂಡು ಕೂತಿದ್ದೀನಿ ನೀನು. ಯಾಕೆ ಅಂದರೆ ಕುತ್ರ ಯಾಕಂಸ ಮತ್ಸರ ಈ ಬಹುಶಃ ಮಾತ್ಸರ್ಯ ಇದಕ್ಕೋಸ್ಕರವಾಗಿ ಹಿಂಗೇನೋ ಆಗಿರ್ಬೋದೇನೋ ಹೇಳ್ತಾರೆ. ಜಟ ಚೀರ ಅಕ್ಷಮಾಲ ನೋಡ್ತಾ ಇದ್ರೆ ಜಟ ಕಾಣಿಸ್ತಾ ಇದೆ, ಮತ್ತೆ ಚೀರ ವಲ್ಕಲೆ ಉಟ್ಕೊಂಡಿದ್ದೀರಿ ನೀನು, ಅಕ್ಷಮಾಲ ಧಾರಣೆ ಮಾಡಿದ್ಯಾ ಅಂದರೆ ಒಬ್ಬ ರಾಜನಿಗೆ ಚಕ್ರವರ್ತಿಗೆ ಇರತಕ್ಕ ಲಕ್ಷಣಗಳೇನಿದೆ ಅದ್ಯಾವುದು ಕಾಣಿಸ್ತಾ ಇದೆ. ಯಾಕೆಂದರೆ ಬಹುಶಃ ಮಾತ್ಸರ್ಯದಿಂದ ಇವೆಲ್ಲದೂ ಚೇಂಜ್ ಮಾಡಿ ಅವ್ರಿಗೂ ಒಂದಿಷ್ಟು ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಇದು ಬಂದಿರಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತೇಳಿ ಹನುಮಂತ ದೇವರು ಆ ರಾಮದೇವರ ರೂಪ, ಅವರು ಧಾರಣೆ ಮಾಡಿರ್ತಕ್ಕಂಥ ವಸ್ತ್ರ ಎಲ್ಲವನ್ನು ಚಿಂತನೆ ಮಾಡ್ತಾ ಹೋಗ್ತಾರೆ. ಅದ್ಭುತವಾದ ಬಹುಶಃ ಸೂಕ್ಷ್ಮ ರಹಸ್ಯ ಏನು ಅಂದರೆ ಈ ಬಟ್ಟೆಗಳಲ್ಲಿ ತಾರತಮ್ಯ ಇದೆ. ಕಾಟನ್ ಬಟ್ಟೆ ಅಂತಿದೆ, ಅದಕ್ಕಿಂತ ನೀಚವಾದ ಪಾಲಿಸ್ಟರ್ ಬರ್ತದೆ ನೋಡ್ರಿ, ಅದು ಮಡಿಗೆ ಬರೋದಿಲ್ಲ, ಯಾವಾಗೂ ಬರೋದಿಲ್ಲ ನಿಜವಾಗೂ. ಯಾಕಂದರೆ ನೀರನ್ನ ಹಾಕಿ ತೊಯ್ಯೋದ್ರೆ ಬೆಂಕಿ ಹಾಕಿ ಸುಡೋದಿಲ್ಲ, ಹಾಗಿರ್ತದೆ ಅದು ಅಂಥವ್ರು, ಅದಕ್ಕೆ ಮಡಿಗೆ ಬರೋದಿಲ್ಲ ಅಂತ ಕಾಟನ್ ಬರ್ತದೆ. ಅದಕ್ಕಿಂತ ಶುದ್ಧ ರೇಷ್ಮೆ ಅಂತಿದೆ, ರೇಷ್ಮೆಯಲ್ಲೂ ಕೂಡ ಮತ್ತೆ ತಾರತಮ್ಯಗಳಿದೆ, ಬಣ್ಣದಲ್ಲಿ ತಾರತಮ್ಯ ಇದೆ. ಅತೀ ಉತ್ತಮ ಹೈ ಕ್ವಾಲಿಟಿ ಹೈ ಫಸ್ಟ್ ಕ್ಯಾಟಗರಿಯಲ್ಲಿ ಇರೋದಂದರೆ ಪೀತಾಂಬರ ಅಂತ. ಹೀಗೆ ನೀಲಿ ಮಣಿಗೆ ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ವಿಷಯ ಮಾಡಿದೆ. ಆಚಾರ ಇದ್ದು ಅಂತ ಒಂದು ಗ್ರಂಥ, ಅಲ್ಲಿ ನೀಲಿ ವಸ್ತ್ರ ನೀಲಿ ಒಟ್ಟು ನೀಲಿ ಅನ್ನೋದು ಮಡಿಗೆ ಬರೋದಿಲ್ಲ, ಅದು ರೇಷ್ಮೆಯಲ್ಲಿ ನೀಲಿ ಮಡಿಗೆ ಬರುತ್ತೆ. ಯಾಕೆಂದರೆ ಅದು ರೇಷ್ಮೆ ಆದ್ದರಿಂದ. ಕಾಟನ್ ಬಟ್ಟೆಯಲ್ಲಿ ನೀಲಿ ಮಡಿಗೆ ಬರೋದಿಲ್ಲ ಅಂತ. ಮಡಿಗೆ ಹಾಕೋಬೇಕಾದ್ರೆ ಈಗೆಲ್ಲ ಹಾಕ್ತಾರಲ್ಲ ಮಡಿಗೆ, ಪೂಜಾರ ಅಂತ ನೀಲಿ ತಂದು ನೀರಿನಲ್ಲಿ ಹಾಕಿ ಅಂದ್ಬಿಟ್ಟು ಅದು ಹೋಗ್ತಾರೆ, ಮಡಿಗೆ ಬರೋದೇ ಇಲ್ಲ ಅದು ನಿಜವಾಗ್ಲೂ. ಸ್ವಚ್ಛ ಒಕ್ಕೋಬೇಕಷ್ಟೇ ಹೊರತು ನೀಲಿ ಕಾಣಿಸ್ತಂದ್ರೆ ಅದು ಮಡಿಗೆ ಬರೋದಿಲ್ಲ ಶಾಸ್ತ್ರ ಹೇಳಿದ್ದಾರೆ. ಹಾಗೆ ದೇವರು ಅದಕ್ಕೋಸ್ಕರ ಯಾವಾಗಲೂ ಕೌಶೇಯ ವಸನೆ, ಯಾವಾಗಲೂ ಹಳದಿ ರೇಷ್ಮೆ ಬಟ್ಟೆನೇ ಉಟ್ಕೊಂಡಿರ್ತಾರೆ. ಅಂದರೆ ಅತಿ ಉತ್ತಮ ಸ್ಥಾನವಾದದಲ್ಲಿ ಇರ್ತಕ್ಕಂಥದ್ದು, ಸರ್ವೋತ್ತಮನಾದ ಆದ್ದರಿಂದ ತಾನು ಉಟ್ಕೊಳ್ಳೋ ಬಟ್ಟೆ, ಆ ಬಟ್ಟೆಯಲ್ಲಿರೋ ಬಣ್ಣ ಎಲ್ಲವೂ ಉತ್ತಮನೇ ಹೊರತು ಅಧಮ ಇಲ್ಲೇ ಇಲ್ಲ ಅನ್ನೋದನ್ನು ದೇವರು ಈ ರೀತಿಯಾಗಿ ಕೂಡ ತೋರಿಸ್ತಾನಂತೆ. ಅದು ಅಲ್ಲೆಲ್ಲೆಲ್ಲಿ ಬರ್ತದೆ. ತಮದ್ಭುತಂ ಬಾಲಕಂ ಅಲ್ಲೂ ಕೂಡ ನೀವು ಎಲ್ಲೇ ಹೋಗಿ ನೋಡಿ, ಬ್ರಹ್ಮದೇವರು ಸ್ತೋತ್ರ ಮಾಡಿದಾಗ, ಉಳಿದ ಯಾರಾದರೂ ಭಗವದ್ಭಕ್ತರು ದೇವರ ಸ್ತೋತ್ರ ಮಾಡಿದಾಗ ಅಲ್ಲಿ ಬರೋದೇ ಕೌಶೇಯ ಪ್ರೀತ ವಸನ ಮರವಿಂದ ನೇತ್ರ ಪದ್ಮದ್ಭಾವಯವ್ರದ್ಧದ ಪದ್ಮಹಸ್ತ. ಎಲ್ಲಿ ಹೋದ್ರು ಮತ್ತು ಕೌಶೇಯ ಬಟ್ಟೆ ಹಳದಿ ರೇಷ್ಮೆ ಉಟ್ಕೊಂಡಿರ್ತಾನಂತ. ನಾನು ಅಷ್ಟು ಉತ್ತಮ ಅಂತ ಅನ್ನೋದನ್ನು ದೇವರು ಹಾಗೆ ತೋರಿಸ್ತಾನಂತ. ಹಾಗೆ ಹನುಮಂತ ದೇವರು ಕೂಡ ಭಗವಂತನ ವಸ್ತ್ರ ಆಭರಣಗಳು ದೇವರು ಯಾವ್ದು ಧಾರಣೆ ಮಾಡಿದ್ರು ಕೂಡ ಚಂದೇ ಇರ್ತಂತೆ. ಅಷ್ಟು ಚಂದ ಇದ್ದೀನಿ ಸ್ವಾಮಿ ಅಂತ ವರ್ಣನೆ ಮಾಡ್ತಾರೆ. ಬಾಣಪೂರ್ಣಿ ವೇತೋಣಿ ಬಾಣಿ ಕೋದಂಡ ಮಂಡಿತ ಅಹೋ ಪರಿಗಬಾಹೋತ್ವ ಶಂಸಂತಿ ಕಲಮಂಡಲಂ. ಏನು ಹಿಂದೆ ಬತ್ತಳಿಕೆ ಇರ್ತದೆ, ಬತ್ತಳಿಕೆಯಲ್ಲಿ ಯಾವಾಗಲೂ ಬಾಣದಿಂದ ತುಂಬಿಕೊಂಡೇ ಇರ್ತಂತೆ. ಬಾಣಪೂರ್ಣಿ ವೇತೋಣಿ ಬಾಣಿ ಕೋದಂಡ, ಕೈಯಲ್ಲಿ ಕೋದಂಡದ ಧಾರಣೆ ಮಾಡಿರ್ತಕ್ಕಂಥವನು ಪರಿಗಬಾಹೋ, ಪರಿಗ ಅಂತ ಅದೊಂದು ವಿಶೇಷವಾದ ಆಯುಧ ಅಂತ. ಅದು ಹಿಂಗೆ ರೌಂಡ್ ಇರ್ತಂತೆ, ನಾವಂತೂ ನೋಡಿದ್ರು ಅಂತ ಗೊತ್ತಾಯ್ತಲ್ಲ. ಪರಿಘ ಅಂದರೆ ಹಿಂಗೆ ರೌಂಡಲ್ಲಿ ಇರ್ತಕ್ಕಂಥ ಒಂದು ಆಯುಧ, ಅದನ್ನು ಹಿಡ್ಕೊಂಡಿರ್ತಾನಂತ. ಅದನ್ನು ಹೆಂಗೆ ಯೂಸ್ ಮಾಡ್ತಾನೋ ದೇವರಿಗೆ ಗೊತ್ತಷ್ಟೆ. ಪರಿಘ ಆಯುಧ ಅಂತ ಒಂದು ವಿಶೇಷ ದೇವರ ಕೈಯಲ್ಲಿ ಇರ್ತಂಥದ್ದು. ಹೀಗಾಗಿ ಅಹೋ ಪರಿಗಬಾಹೋ ತ್ವಾಂ, ಹಿಂದೆ ನಾವು ಒಂದ್ಸಲ ನೋಡಿದ್ದೆ, ಪರಿಘ ಆಯುಧ ಹಿಡ್ಕೊಂಡಿರ್ತೇವೆ. ತ್ವಾಂ ಶಂಸಂತಿ ಕಲಮಂಡಲಂ. ಯಾಕೆ ಅಂದರೆ ದುಷ್ಟರ ಸಂಹಾರಕ್ಕೋಸ್ಕರ ಅದನ್ನು ನೀನು ಹಿಡ್ಕೊಂಡಿರ್ತೀಯ, ನೀನು ಹಿಡ್ಕೊಂಡಿರ್ತೀಯ. ಆದ್ದರಿಂದ ಅದೆಲ್ಲ ಎಲ್ಲ ಹೋಯ್ತು, ಪರಿಘ ಕಾಣಿಸ್ತಾ ಇಲ್ಲ, ಎಲ್ಲ ಹೋಯ್ತು. ಅದ್ಭುತ ಹನುಮಂತೇವರು ಏಷ ಕಗ್ಗಲತಾ ಶ್ಯಾಮ, ಅಲ್ಲೊಂದು ಸಣ್ಣ ಕತ್ತಿ ಇಟ್ಕೊಂಡಿದ್ರಂತೆ. ಒಂದು ರಾಜರ ಲಕ್ಷಣ, ಸೂಕ್ಷ್ಮ ಇಟ್ಕೊಂಡಿರ್ತಾರೆ ಅದು. ಹಾಗಾಗಿ ಆ ದೇವರ ಕತ್ತಿಯನ್ನು ಉಪಾಸನೆ ಮಾಡಿ ಎಲ್ಲ ಭಗವಂತನ ಇನ್ನೊಂದು ರೂಪಗಳೇ, ಅನಿರುದ್ಧಾದಿ ಪಂಚರೂಪಾದಿಗಳಿವೆಲ್ಲ ಎಲ್ಲ ತಕ್ಕೊಂಡು ಶ್ರೀನಾಥರು ಹೇಳಿದ್ದಾರೆ. ಹಾಗೆ ಏಷ ಕಗ್ಗಲತಾ ಶ್ಯಾಮ, ಕಪ್ಪು ವರ್ಣ ಇತ್ತಂಥದ್ದು, ತೆಳ್ಳಗಿತ್ತಂತೆ, ಸೂಕ್ಷ್ಮ ಇರ್ತಂಥದ್ದು. ಹಾಗಾಗಿ ಚಂಡಿಕೆಯವ ಅತಿ ಚಂಡಿಕ. ಅದು ಹೇಗಿತ್ತಂದರೆ ಯಾವಾಗ ರಕ್ತ ಕುಡದೆ ಏನೋ ರೆಡಿ ಇರ್ತಂತೆ. ಚಂಡಿಕಾ ದುರ್ಗಾದೇವಿ ಹೇಗೆ ಅತಿ ಭಯಂಕರಳು, ಹಾಗೆ ಆ ಕತ್ತಿ ಕೂಡ ಬಹಳ ಘೋರವಾಗಿರ್ತದೆ. ಅಂತಹ ಕೇಶಾಂ ಪ್ರಾಣಾನಹಾರ್ಷಿತೆ, ಎಷ್ಟು ಮಂದಿ ಪ್ರಾಣಗಳನ್ನು ಹರಣ ಮಾಡಿದ್ದು ಆ ಕತ್ತಿ, ಮುಂದೆಷ್ಟು ಪ್ರಾಣಗಳನ್ನು ತೆಗೆದು ಗೊತ್ತಿಲ್ಲ ಅಂತ. ಕೇಶಾಂ ಪ್ರಾಣಾನಹಾರಿಷ್ಯತೆ, ಮುಂದೆ ಭವಿಷ್ಯತ್ ಕಾಲ. ಹಾಗಾಗಿ ಅಂತಹ ಕತ್ತಿ ಎಲ್ಲಿ ಹೋಯಿತು ಅಂದರೆ ದೇವರ ರೂಪಗಳನ್ನು ಹನುಮಂತ ದೇವರು ಹೇಗೆ ಚಿಂತನೆ ಮಾಡ್ತಾ ಹೋಗ್ತಿದ್ದಾರೆ, ಹಾಗೆ ದೇವರ ಆಯುಧಗಳು ಆಭರಣಗಳು ಎಲ್ಲವನ್ನೂ ಉಪಾಸನೆ ಮಾಡೋದು. ಇದನ್ನು ಹನುಮಂತ ದೇವರು ತಿಳಿಸ್ಕೊಡ್ತಾರೆ. ದೇವರಷ್ಟೇ ಸಿಕ್ಕರೆ ಸಾಕು, ದೇವರ ಆಯುಧ ತೊಗೊಂಡು ಏನು ಮಾಡೋದು, ದೇವರ ಆಯುಧ ಮತ್ತು ಅದೇ ಕೆಟ್ಟ ಭಾವನೆ ಬಂದುಬಿಟ್ರೆ ಏನು ಮಾಡೋದು ಅಂತ. ಅದು ಕೂಡ ಜ್ಞಾನಾನಂದಾತ್ಮಕವಾದದ್ದನ್ನು ಜ್ಞಾನ ಇರಬೇಕು ನಮಗೆ. ದೇವರ ರೂಪ, ದೇವರ ಬಣ್ಣ, ದೇವರ ಆಯುಧಗಳು, ದೇವರ ಬಟ್ಟೆಯ ಬಣ್ಣಗಳು
ಎಲ್ಲವೂ ಬಹಳ ಮುಖ್ಯವಾದದ್ದು. ಅದು ನಮಗೆ ಅಲ್ಲೇ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ, ತಿಳಿಸೋರು ಬೇಕಷ್ಟು, ಉಪನ್ಯಾಸದಲ್ಲಿ ಹೇಳಬೇಕಷ್ಟೆ. ಹಾಗೆ ಅನ್ವೇಷಣೆ ವಸಂತ್ಯಕ್ತಂ, ನೀವು ನೋಡ್ತಾ ಇದ್ರೆ ನೀವೇನೋ ಹುಡುಕ್ತಾ ಇದ್ದೀರಿ ಅಂತ ನಂಗೆ ಅನಿಸ್ತಾ ಇದೆ. ಹಾಗೆ ಅನಿಸ್ತಾ ಇದೆ. ಕೃತಕೃತ್ಯ ಭವಾನ್ಕೃತಃ, ನಿನಗೆ ಯಾವಾಗ ಕೃತಕೃತ್ಯನೇ, ಏನು ಕೆಲಸ ಇರ್ತೇನೆ ದೇವರಿಗೆ ಆನಂದವಾಗಿರೋನು. ಎಲ್ಲ ಬ್ರಹ್ಮದೇವರು ವಹಿಸ್ಕೊಟ್ಬಿಟ್ಟೆ, ನೀನೇ ನೋಡ್ಕೊಂಡ್ಬಿಡು, ಸೃಷ್ಟಿ ನೀನು ನೋಡ್ಕೋ, ವಾಯು ನೀನು ನೋಡ್ಕಿದ ಸ್ಥಿತಿ ನೋಡ್ಕೊಂಡ್ಬಿಡು, ನಾ ಏನು ಮಾಡ್ಬೋದು ಅಷ್ಟೇ. ಕೃತಕೃತ್ಯನಾದವನು ಆದರೂ ಅನ್ವೇಷಣೆ ವಸಂತ್ಯಕ್ತಃ, ನಿನ್ನ ಕಣ್ಣು ನೋಡಿದ್ರೆ ಏನೋ ಹುಡುಕ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂಬುಜಾವೇ ಪ್ರತಿಸ್ತಂಭಂ, ಶಬ್ದ ನೋಡಿದ್ರೆ ಪ್ರತಿಸ್ತಂಭಂ ಯಾವ ಡಿಕ್ಷನರಿ ತೆಗೆದ್ರೆ ಅರ್ಥ ಸಿಗುತ್ತೆ. ಬಹಳ ಕಷ್ಟ ಅದು, ದೊಡ್ಡವರು ಮಾತ್ರಲ್ಲ, ಅರ್ಥ ಆಗೋದು ಕಷ್ಟ. ವ್ಯಾಪಾರ ಯೋಚನೆ, ಏನೋ ಒಂದು ಹುಡುಕದಂತೆ ಆ ಕಣ್ಣುಗಳು ಕಾಣಿಸ್ತಾ ಇದೆ ನನಗೆ ಅಂಥೇಳಿ. ಅನುಗಂತ ಅನುರೂಪಾತ್ಮ ಕೋಯಂತೆ ಪುರುಷ ಋಷಭ, ನಿನ್ನ ಜೊತೆಗೆ ಬಂದಿರತಕ್ಕಂತಹ ಈ ಪುರುಷೋತ್ತಮ ಇವನು ಯಾರು? ಚತುರಂಗ ಬರಂದ್ರು. ನಿಜವಾಗಿಯೂ ಅಣ್ಣ ಒಂದು ವೇಳೆ ಅರಣ್ಯಕ್ಕೆ ಬಂದರೆ ತಮ್ಮ ಸುಖವಾಗಿರ್ಬೋದಾಗಿತ್ತು, ಬೇಕಾಷ್ಟು ಚತುರಂಗ ಸೈನ್ಯ ಸಮೇತವಾಗಿ ಮತ್ತು ದೇಶದಲ್ಲಿ ರಾಜ್ಯದಲ್ಲಿ ಬೇಕಾಷ್ಟು ಭೋಗ ಮಾಡ್ಬೋದಾಗಿತ್ತು. ಆದರೆ ಅವನು ನೋಡಿದ್ರೆ ಆ ಎಲ್ಲ ಭೋಗಗಳನ್ನು ಬಿಟ್ಟು ನಿನ್ನ ಹಿಂದೆ ಬಂದಂತೆ ನಂಗೆ ಅನಿಸ್ತಾ ಇದೆ. ಚತುರಂಗ ಬರಂ ತ್ಯಕ್ತ್ವ ಪರಿವಾರಂ, ಹೆಂಡತಿ ಮಕ್ಕಳು ಎಲ್ಲರೂ ಪರಿವಾರಗಳು ಬಿಟ್ಟು ಎಮ್ಮ ಅಗ್ರಹಿ ನಿನ್ನನ್ನೇ ಅನುಸರಿಸಿಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಅನುಗತ ಅಂತರಾತ್ಮ ಹೆಂಗಿದೆ ನೋಡಿ, ಅಲ್ಲಿ ಭಗವಂತ ಸಂಕರ್ಷಣ ರೂಪದಿಂದ ಒಳಗಿದ್ದಾನೆ ಸ್ವಾಮಿ. ಹೀಗಾಗಿ ನಿನ್ನನ್ನೇ ಅನುಸರಿಸ್ಕೊಂಡು ಅವನು ಪುರುಷೋತ್ತಮನೇ, ಸಂಕರ್ಷಣನು ಪುರುಷೋತ್ತಮನೇ, ರಾಮನು ಪುರುಷೋತ್ತಮನೇ. ಹೀಗೆ ರಾಮದೇವರನ್ನು ಲಕ್ಷ್ಮಣ ದೇವರ ಬಗ್ಗೆ ಹನುಮಂತ ದೇವರು ಮಾತಾಡ್ತಾರೆ. ಇದಾನಿ ಅನ್ಯಲೋಕೇಭ್ಯ ಮನ್ಯೆ ಧನ್ಯಾಮಿಮಾಂ ಧರ್ಮ. ಹನುಮಂತ ದೇವರು ಈಗ ನಂಗೆ ಅನಿಸ್ತದೆ ಆ ಉಳಿದ ಲೋಕಗಳಿಗಿಂತಲೂ ಈ ಲೋಕ ಅತ್ಯಂತ ಶ್ರೇಷ್ಠ, ಧನ್ಯ ಇದು. ಯಾಕೆಂದ್ರೆ ನಿನ್ನ ಪಾದ ಅಮರಗಳಿಗೆ ಅಂಟಿದ ಧೂಳಿನ ಸ್ಪರ್ಶ ಈ ಭೂಮಿಗೆ ಆಗಿಲ್ಲ, ಈ ಲೋಕಕ್ಕಾಗಿಲ್ಲ. ಆದ್ದರಿಂದ ಈ ಭೂಮಿ ಇದು ಶ್ರೇಷ್ಠ ನಾನು ತಿಳ್ಕೋತೀನಿ ಅಂದ್ಬಿಟ್ಟು. ಇದಾನಿ ಅನ್ಯಲೋಕೇಭ್ಯ ಮನ್ಯೆ, ಬೇರೆ ಬೇರೆ ಲೋಕಕ್ಕಿಂತಲೂ ಭೂಲೋಕನೇ ಶ್ರೇಷ್ಠ, ಧನ್ಯ ಅಂತ ತಿಳ್ಕೋತೀನಿ. ಯಾಕೆಂದರೆ ಪದಪದ್ಮ ಬಲಾಕ್ರಾಂತಂ ಯುವಯೋಹೋ ಪದ್ಮಲೋಚನ, ನಿಮ್ಮಿಬ್ಬರ ಪಾದ ಸ್ಪರ್ಶ ಅದಕ್ಕಾಗಿದೆ. ಆದ್ದರಿಂದ ಮತ್ತೆ ಭೂಮಿ ಇದು ಧನ್ಯ ಅಂತ ನಾನು ತಿಳ್ಕೋತೇನೆ ಅಂತ ಹೇಳಿ ಹನುಮಂತ ದೇವರು ಅದ್ಭುತವಾಗಿ ಭಗವಂತನ ಉಪಾಸನಾದಿಗಳನ್ನು ಮಾಡ್ತಾರೆ. ಮತ್ತು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಕಷ್ಟ ದೊಡ್ಡವರು ಕಾಣಿಸಿದಾಗ ಅದಕ್ಕೆ ನೋಡ್ಬಿಟ್ಟು ನಮಸ್ಕಾರ ಮಾಡ್ತೀವಿ, ಅವ್ರು ಮಾಡಿದ ವ್ಯಾಪಾರ ಅಷ್ಟೇ ಹೇಳ್ತೀವಿ. ಇದು ಒಳಗಡೆ ಇಳಿದಾಗ ಎಷ್ಟು ಅನುಸಂಧಾನ, ಎಷ್ಟು ಭಕ್ತಿ ಹನುಮಂತ ದೇವರಿಗೆ ದೇವರಲ್ಲಿ ಅನ್ನೋದನ್ನು ಕೂಡ ನಾವು ಇದು ಗಮನಿಸಬೇಕು. ಬಹಳ ಕಷ್ಟ ಬರೋದು. ಪರಿಪೂರ್ಣ ಭಕ್ತಿ ಇದ್ದವರು ವಾಯುದೇವರು ಅವರಿಗೇನೆ ಬರ್ತದೆ ಅಷ್ಟೆ. ನರಲೋಕಾನುರಾಗೇಣ ನರನಾರಾಯಣ ಉಭವು. ಹೀಗಾಗಿ ಮನುಷ್ಯರ ಏನು ಲೋಕ ಇದೆ ಅದಕ್ಕೆ ಅನುರಾಗ, ಅದರ ಮೇಲೆ ಒಂದಿಷ್ಟೇನೋ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ನರನಾರಾಯಣವೇ ಬಂದಂತೆ ಇದೆ. ಅವರು ನಾರಾಯಣ ನರ, ಹೀಗಾಗಿ ಇಬ್ಬರು ಮತ್ತು ಅವತೀರಿ ಮಹಿಪೃಷ್ಠೆ ಭೂಮಿಯಲ್ಲಿ ಮತ್ತೆ ಸಂಚಾರ ಮಾಡ್ತಾ ಇದ್ದೀರಿ. ಮೇ ಪ್ರತಿಭಾತಿ ಅಂತ ಹಂಗೆ ನನಗೆ ಆ ರೀತಿ ತೋರ್ತಾ ಇದೆ, ಪ್ರತ್ಯಕ್ಷವಾಗಿದ್ದೇ ಇವೆಲ್ಲ. ಹಾಗಾಗಿ ವಾಲಿನೋ ವಾನರೇಂದ್ರಸ್ಯ ಭ್ರಾತ ಭ್ರಾತೃವ್ಯತಾಂಗತಃ ಸುಗ್ರೀವೋ ನಾಮ ತಸ್ಯಾಹಂ ಸುಸಖ ವಾಯುನಂದನ. ಇಬ್ಬರು ವ್ಯಕ್ತಿಗಳ ಬಗ್ಗೆ ರಾಮಲಕ್ಷ್ಮಣರ ಬಗ್ಗೆ ಮಾತಾಡಿದ ಮೇಲೆ ಹನುಮಂತ ತನ್ನ ಬಗ್ಗೆ ಹೇಳ್ಕೊತಾನೆ. ತಾನು ಯಾರು ಅಂತ ಹೇಳ್ಕೋಬೇಕಲ್ಲ. ಅದಕ್ಕೆ ವಾಲಿನೋ ವಾನರೇಂದ್ರಸ್ಯ ಭ್ರಾತ. ಹೀಗಾಗಿ ವಾನರೇಂದ್ರ ಅವನೇ ನಿಜವಾಗೂ ಎಲ್ಲ ಕಪಿಗಳಿಗೆ ಒಡೆಯ ಯಾರಂದ್ರೆ ವಾಲಿನೇ. ಯಾಕಂದ್ರೆ ಇವನು ಇನ್ನೇ ಬದುಕಿದ್ದಾನೆ, ವಾಲಿ ಬದುಕಿದ್ದಾಗ ಇವನು ಹೆಂಗೆ ಕಪಿಶ್ರೇಷ್ಠ ಆಗ್ತಾನೆ. ಹೀಗಾಗಿ ವಾನರೇಂದ್ರನಾದ ವಾಲಿಯ ಭ್ರಾತ ತಮ್ಮ ಇವನು ಭ್ರಾತೃವ್ಯತಾಂಗತ, ಶತ್ರು ಆಗಿದ್ದಾನೆ ಹೀಗೆ ಅಂತ ಶಬ್ದಗಳು ನೋಡೋದು. ಪಿತೃವ್ಯ ಭ್ರಾತೃವ್ಯ ಸಂಬಂಧ ಹೇಳ್ದಂಗೆ ಇರ್ತದೆ, ಅದು ನಿಜ ಸಂಬಂಧ ಹೇಳ್ತಾನೆ ಇಲ್ಲ. ಪಿತೃವ್ಯ ಅಂದರೆ ಚಿಕ್ಕಪ್ಪ ಅಂತ ಹೇಳ್ತೀವಿ, ಭ್ರಾತೃವ್ಯ ಅಂದರೆ ಏನು ಅಣ್ಣ ಅಂತ ಹೇಳಿ ಕೊಡ್ತೇನೆ. ಭ್ರಾತೃವ್ಯ ಶಬ್ದಕ್ಕೆ ಶತ್ರು ಅಂತ ಅರ್ಥ. ಅವರು ಜ್ಞಾನಿಗಳು ಎಲ್ಲಿಂದ ಹುಡುಕಿದ್ರೆ ಈ ಶಬ್ದ ಅಂತ ಇದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಕ್ಷನರಿಗಳನ್ನು ಓದಿದ್ರೆ ಒಂದು ಪುಸ್ತಕ ಬರಲಿಕ್ಕೆ ಬರ್ತದೆ ಅಂತ. ಬರೀ ಪುಸ್ತಕ ಓದಿದ ಮಾತ್ರ ಬರೋದಿಲ್ಲ, ದೇವರ ಅನುಗ್ರಹನೂ ಇರಬೇಕು. ಶ್ರೀಮದಾಚಾರ್ಯ ಅನುಗ್ರಹ ಇದ್ರೇನೆ ಒಂದು ಪುಸ್ತಕ ಬರಲಿಕ್ಕೆ ಬರ್ತದೆ. ಅಂಥದ್ದು ಭ್ರಾತೃವ್ಯತಾಂಗತಃ ಅದ್ಭುತವಾಗಿ ಪಂಡಿತಾಚಾರ್ಯ ಬರೀತಾ ಇದ್ದಾರೆ. ಹೀಗಾಗಿ ಅಂತಹ ವಾಲಿಯ ಶತ್ರು ಆಗಿರ್ತಕ್ಕಂಥವನು ಅವನ ತಮ್ಮ, ಒಂದು ಕಾಲಕ್ಕೆ ತಮ್ಮ, ಈಗ ಶತ್ರು. ಎರಡನ್ನೂ ಹೇಳ್ತಾ ಇದ್ದಾರೆ ಒಂದೇ ಶ್ಲೋಕದಲ್ಲಿ. ಹಿಂದಿಂದೆಲ್ಲ ಹೇಳಿಬಿಟ್ರು ಹನುಮಂತೇವರು. ಒಂದು ಕಾಲಕ್ಕೂ ವಾಲಿಯ ತಮ್ಮನಾಗಿದ್ದ, ಈಗ ಶತ್ರು ಆಗಿದ್ದಾನೆ. ಸುಗ್ರೀವ ಅಂತ ಅವನ ಹೆಸರು. ಅವನಿಗೆ ಸುಸಾಖ ಒಳ್ಳೆ ಗೆಳೆಯ ನಾನು ಅಂತ, ಅವನಿಗೆ ನಾನು ಗೆಳೆಯ. ಹೀಗೆ ಈ ರೀತಿಯಾಗಿ ಪರಿಚಯವನ್ನು ತಾನು ಮಾಡಿಕೊಳ್ತಾ ವಾಯುನಂದನ ಎರಡು ಹೇಳಿದ್ರು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಪರಿಚಯ ಮಾಡ್ಕೋಬೇಕಾದ್ರೆ ತಂದೆ ತಾಯಿಗಳಿಂದ ಬರಬೇಕು. ಹೌದು, ನಾನು ಇಂಥವ್ರ ಮಗ, ಇಂತಹ ವಂಶದವನು ಅಂತ ಹೇಳಬೇಕು. ಹೌದೇ. ಆದರೆ ಅರಣ್ಯದಲ್ಲಿದ್ದಾಗ ಹತ್ತಿರದಲ್ಲಿದ್ದವರು ಯಾರು ಅಂದ್ರೆ ಅವರ
ಮೂಲಕವಾಗಿ ಹೋಗಬೇಕನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡ್ತಾನೆ. ಹೀಗಾಗಿ ಸುಗ್ರೀವೋ ನಾಮ ತಸ್ಯ ಅಹಂ ಸುಸಖ, ಅವನ ಗೆಳೆಯ ವಾಯುನಂದನ, ವಾಯುದೇವರ ಮಕ್ಕಳಾಗಿರ್ತಕ್ಕಂಥವರು. ಹೀಗೆ ಪರಿಚಯ ಮಾಡಿಕೊಡುವ ಒಂದು ಕ್ರಮ, ಒಂದು ಸ್ಟೈಲ್ ನಮಗೆ ಇಲ್ಲಿ ವಾಯುದೇವರು ಕೊಟ್ಟಿದ್ದಾರೆ. ಪಂಡಿತಾಚಾರ್ಯರು ಹೇಳಿದ್ದಾರೆ, ಅಪೂರ್ವ ಪುರುಷಂ ದೃಷ್ಟ ಭವಂತಂ ತೇನ ಬಿಭ್ಯತ. ಇಂತಹ ಅದ್ಭುತ ರೂಪ ನೋಡಿ ಹೆದರ್ಕೊಂಡಿದ್ದಾನು ಸುಗ್ರೀವ, ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಸ್ವಾಮಿ. ಅದಕ್ಕೆ ಹೆದರ್ಕೊಂಡು ಅಷ್ಟು ದೂರ ಹೋಗಿ ನನ್ನ ಕೈಲಿ ಹೇಳಿ ಕಳಿಸಿದ್ದಾನೆ. ಅವ್ರು ಯಾರು ವಿಚಾರ ಮಾಡ್ಕೊಂಡು ಬಾ ಅಂಥೇಳಿ ಹೇಳಿದ್ದಕ್ಕೋಸ್ಕರ ನಾನು ಬಂದಿದ್ದೇನೆ ಸ್ವಾಮಿ, ನನಗೆ ಭಯ ಇಲ್ಲ, ನನಗೆ ಗೊತ್ತಿದೆ ಅಂಥೇಳಿ. ಮತ್ತು ಭಿಕ್ಷು ರೂಪೋಭಾಗವನ್ನು, ಭಿಕ್ಷು ತ್ರಿದಂಡಿಯಾಗಿ ನಾನು ಬಂದಿದ್ದೇನೆ ಅಂತ ಈ ರೀತಿಯಾಗಿ ಹನುಮಂತ ದೇವರು ತಮ್ಮ ಎಲ್ಲ ವಿಚಾರವನ್ನು ಹೇಳಿದಾಗ ರಾಮದೇವರು ಅದನ್ನು ಕೇಳಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಶುದ್ವಾ ವಾಕ್ಯಂ ಹನುಮತಃ ರಾಮೋ ಲಕ್ಷ್ಮಣನೊಬ್ಬರವಿ ಅಮಿತ್ರಾಣಂ ಅಮಿತ್ರೋಯಂ ಸೌಮಿತ್ರೇ ಮಿತ್ರಮೇಶನಃ. ಇದು ರಾಮದೇವರ ಪ್ರಯೋಗ ಎಷ್ಟು ಚೆನ್ನಾಗಿ. ಅಮಿತ್ರಾಣಂ ಅಮಿತ್ರ ಅಂತ -++ ಅಂತ ಒಂದು ಮ್ಯಾಥಮೆಟಿಕ್ಸ್ ಅನ್ನೋದು ಕ್ರಮ ಇದೆಯಲ್ಲ, ಹಾಗೆ ಶತ್ರುಗಳ ಶತ್ರು ಮಿತ್ರ ಆಗ್ತಾನೆ. ಇದೊಂದು ರಾಜನೀತಿ, ರಾಜತಂತ್ರದಲ್ಲಿ ಹೇಳ್ತಕ್ಕಂಥ ರೂಲ್ಸ್ ಕ್ರಮ. ಹಾಗೆ ಶತ್ರುಗಳ ಶತ್ರು ನಮಗೆ ಮಿತ್ರನೇ. ಹಾಗಾಗಿ ಏನು ಮತ್ತೆ ವಾಲಿ ಶತ್ರು ದೇವರಿಗೆ ಗೊತ್ತಿತ್ತು. ಹೀಗಾಗಿ ವಾಲಿಯ ಶತ್ರು ಯಾರು? ಸುಗ್ರೀವ. ಸುಗ್ರೀವ ಏನಾದರೆ ಮತ್ತೆ ಶತ್ರುಗಳ ಶತ್ರು ನಮಗೆ ಗೆಳೆಯನೇ ಆಗ್ತಾನೆ. ಅದನ್ನೇ ಸುಗ್ರೀವ ಮಿತ್ರಂ ಅನ್ನೋ ಸಿಂಹದಾಸರಲ್ಲಿ ಆ ಶಬ್ದಕ್ಕೆ ಅರ್ಥನೇ ಹೇಳಿದಂಗೆ ಇರುತ್ತೆ. ಇದು ಮೇಲೆ ಹಿಂಗೆ ಅನಿಸ್ತದೆ, ಒಳಗೇನಿದೆ ಗೊತ್ತಾ? ವಾಸ್ತವಿಕವಾಗಿ ರಾಮದೇವರ ದೃಷ್ಟಿಯೆಲ್ಲ ರಾವಣನ ಕಡೆನೇ ಇರೋದು. ಯಾಕಂದರೆ ಸೀತಾ ಅಪಹರಣ ಮಾಡೋದನ್ನು ಗೊತ್ತದ, ರಾಮದೇವ್ರಿಗೆ ಗೊತ್ತಿದೆ. ಹೀಗಾಗಿ ಹೆಂಗನ್ನು ಮಾಡಿ ಅಲ್ಲಿ ನಿಂಗೆ ಹಚ್ಚಬೇಕು. ಅದಕ್ಕೆ ಅಮಿತ್ರಾಣ ಅಮಿತ್ರ ಅಂತ. ಯಾಕೆ ವಾಲಿ ಶತ್ರು ಅಂತ ಪ್ರಶ್ನೆ ಬಂದಿರ್ತದೆ. ವಾಲಿ ಶತ್ರು ಆದ ವಾಲಿಗೆ ಶತ್ರು ಯಾರು? ಸುಗ್ರೀವ ಕರೆದು. ವಾಲಿ ಯಾಕೆ ಶತ್ರು ಅಂತ ಪ್ರಶ್ನೆ ಬಂದಿರ್ತದೆ. ಸುಗ್ರೀವ ಶತ್ರು ಇರ್ಬೋದು, ವಾಲಿ ಮೊದಲು ಯಾಕೆ ಶತ್ರುತ್ವ ಬರ್ತದೆ ಅಂತ ಪ್ರಶ್ನೆ ಬಂದರೆ, ಅದರಲ್ಲಿ ವಾಲಿ ಏನು ರಾಮದೇವ್ ದ್ರೋಹ ಮಾಡಿಲ್ಲ, ವಾಲಿಯಿಂದ ರಾಮನಿಗೂ ದ್ರೋಹ ಆಗಿಲ್ಲ, ರಾಮನಿಂದ ವಾಲಿಗೂ ದ್ರೋಹ ಆಗಿಲ್ಲ, ಮತ್ತು ಶತ್ರು ಯಾಕೆ ಅಂತ ಪ್ರಶ್ನೆ ಬರ್ತದೆ. ಯಾಕಂದ್ರೆ ಅಮಿತ್ರಾಣ ಅಮಿತ್ರ ಅಂತ ಹೇಳ್ಬೇಕಾದ್ರೆ ನನ್ನ ಶತ್ರುವಿಗೆ ಶತ್ರು ಅಂತ ಹೇಳ್ಬೇಕಾದ್ರೆ ವಾಲಿ ಯಾವಾಗ ಶತ್ರು ಆದ ಪ್ರಶ್ನೆ. ಇದು ಸೂಕ್ಷ್ಮ ಗೊತ್ತಾಗೋದೇ ಇಲ್ಲ. ಯಾಕೆ ಶತ್ರು ಅಂದರೆ ಕರ್ಮಪರವಾಗಿ ದೇವರು ವಿಚಾರ ಮಾಡ್ತಾರೆ. ದೇವರು ರಾಜ, ಹೀಗಾಗಿ ಮನುಷ್ಯರು ಏನು ತಪ್ಪುಗಳನ್ನು ಮಾಡ್ತಾರೆ ಅದನ್ನೇ ಗಮನಿಸ್ತಿರ್ತಾನಂತೆ. ಸರಿ ಮಾಡಿದ್ರೆ ಗಮನಿಸ್ತಾನೆ, ತಪ್ಪು ಮಾಡಿದ್ರೆ ಗಮನಿಸ್ತಾನೆ. ಆದರೆ ಎದ್ದು ಕಾಣಿಸೋದು ತಪ್ಪೇ ಎದ್ದು ಕಾಣಿಸೋದು. ಹಾಗಾಗಿ ಅವನು ಮಾಡಿದ ಅಪರಾಧ ಏನು ಅಂತಂದರೆ ತಮ್ಮನ ಹೆಂಡತಿ ಭೋಗ ಮಾಡಿದವನು, ಇನ್ನೊಬ್ಬರ ಸ್ತ್ರೀಯರ ಏನು ಸ್ಪರ್ಶ ಮಾಡ್ತಾನೆ, ಅವರ ದೊಡ್ಡ ದೋಷ ಅಂತ. ಈ ಅಪರಾಧ ಮಾಡಿದವರು ಯಾರು ಅಂದರೆ ರಾಮ. ಅವನಷ್ಟೇ ಅಲ್ಲ, ಸೀತಾದಿ ಇನ್ನೊಬ್ಬರ ಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡು ಹೋದಲ್ಲ. ಹೀಗಾಗಿ ಇನ್ನೊಬ್ಬರ ಸ್ತ್ರೀಯರ ಅಪಹರಣ ಅವನ ಮೇಲೆ ಕಂಡು ಬಿದ್ದದಂದ್ರೆ ಅವನು ಅಪರಾಧ ಮಾಡಿದಂತನೇ ಅಲ್ಲ ಲೆಕ್ಕ. ಮನಸ್ಸು ಇಚ್ಛಾ ಸಂಕಲ್ಪ ಮಾಡಿದ ತಕ್ಷಣ ಅರ್ಧ ಪಾಪ ಅಂತ, ಹೌದಿಲ್ಲ? ನಮ್ಮಲ್ಲಿ ಕೂಡ ನಾವು ಸಂಧ್ಯಾವಂದನೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೆ ಸಾಕು, ಗಾಯತ್ರಿ ಜಪ ಮಾಡ್ತೇನೆ, ಏಕಾದಶಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೆ ಅರ್ಧ ಫಲ ಬಂದುಬಿಡ್ತದೆ. ಸಂಕಲ್ಪ ಮಾತ್ರ ಅರ್ಧ ಫಲ ಬಂದುಬಿಟ್ಟಿರ್ತದೆ. ಹಾಗೆ ಇನ್ನೊಬ್ಬರ ಸ್ತ್ರೀಯನ್ನು ಅಪಹರಣ ಮಾಡಬೇಕು, ಸೀತಾದೇವಿಯನ್ನು ಅಪಹರಣ ಮಾಡಬೇಕು ಅಂತ ತಲೆಗೆ ಬಂದರೂ ಸಾಕು, ಆ ಪಾಪ ಇದ್ದೇ ಇರುತ್ತೆ. ಹೀಗಾಗಿ ಶತ್ರು ಯಾರು ಅಂದರೆ ರಾವಣ. ಸ್ತ್ರೀ ಅಪಹಾರ ಮಾಡಿದವನು, ಸ್ತ್ರೀಯರನ್ನು ಅಪಹರಣ ಮಾಡಿದವನು, ಅದೇ ಕೆಲಸವನ್ನು ಮಾಡಿದ್ದಾನೆ. ಆಮೇಲೆ ಇಬ್ಬರು ಒಂದೇ ಕೆಟಗರಿಯಲ್ಲಿ ಬಂದರು ಅಂತ ಆಗ್ತದೆ. ರಾವಣ ಹಿಂದೆ ಶತ್ರುನೋ ಹಂಗೆ ವಾಲಿಯೂ ಶತ್ರುನೇ. ಅದನ್ನು ಅಮಿತ್ರ ಅನ್ನೋ ಶಬ್ದಕ್ಕೆ ಮೊದಲು ಶತ್ರು ಯಾರು ಅಂದರೆ ವಾಲಿ. ಯಾಕೆ ಅಂದರೆ ಈ ಅಪರಾಧ ಮಾಡಿದ್ದಕ್ಕೋಸ್ಕರ. ರಾವಣನಂತೆ ಇವನು ಕೂಡ ಸ್ತ್ರೀ ದ್ರೋಹ ಮಾಡಿದವನೇ, ಅದಕ್ಕೋಸ್ಕರ ವಾಲಿ ಶತ್ರು. ಅಂತಹ ಶತ್ರು ಆದ ವಾಲಿ ಇವನು ಶತ್ರು ಆದ್ದರಿಂದ ನಮಗೆ ಮಿತ್ರ ಅಂತ. ಈಗ ರಾಮದೇವರ ಆಲೋಚನಾ ಸ್ಟೈಲ್ ಅಂದರೆ ರಾಜನಾದಾಗ ಹೇಗೆ ಮತ್ತು ನೀತಿಗಳನ್ನು ತೋರಿಸ್ಬೇಕು, ರಾಜನೀತಿ ರಾಜತಂತ್ರಗಳನ್ನು ಹೇಗೆ ತೋರಿಸ್ಬೇಕು ಅನ್ನೋದನ್ನು ಕೂಡ ನಮಗಿಲ್ಲಿ ಪಂಡಿತಾಚಾರ್ಯ ಬಹಳ ಚೆಂದ ತೋರಿಸ್ತಾರೆ. ರಾಮದೇವರ ಮಾತಿನಲ್ಲಿ ಸೌಮಿತ್ರೇ ಮಿತ್ರಮೇಶನಃ, ಇವರು ನಮಗೆ ಗೆಳೆಯ ಸುಗ್ರೀವ. ಹೀಗಾಗಿ ವ್ಯಕ್ತಂ ವ್ಯಾಕರಣ ಕೃಸ್ತಂ ಅನೇನ ಬಹುಧಾ ಮತಂ. ಏನು ಸುಗ್ರೀವ ಪರಿಚಯ ಮಾಡಿಕೊಂಡಿದ್ದಕ್ಕಾಗಿ ಸುಗ್ರೀವ ಅಂತ ಹೇಳಿ. ಆಮೇಲೆ ಎದುರಿಗಿದ್ದ ಹನುಮಂತ ದೇವರ ಬಗ್ಗೆ ಹೇಳ್ತಾರೆ, ವ್ಯಕ್ತಂ ವ್ಯಾಕರಣ ಕೃಸ್ತಂ ಅನೇನ ಬಹುಧಾ ಮತಂ. ಬಹಳ ಮಾತಾಡಿದ ಹನುಮಂತ, ಏನೇನೋ ಬೇರೆ ಬೇರೆ ವಾಕ್ಯಗಳನ್ನು ಪ್ರಯೋಗ ಮಾಡಿದ. ಕೃಸ್ತಂ ಅಂತ ಅದೇ ಅನೇಕ ವಾಕ್ಯ ಪ್ರಯೋಗ ಮಾಡಿದರೂ ಕೂಡ ಅಲ್ಲಿ ಎಲ್ಲೂ ಕೂಡ ಸ್ವಲ್ಪ ಕೂಡ ಅಪಶಬ್ದನೆ ಬಂದಿರೋದು, ವ್ಯಾಕರಣ ವಿರುದ್ಧವಾದ್ದಾಗಲಿ ಲಿಂಗ ವ್ಯತ್ಯಾಸ ಆಗೋದಾಗಲಿ ಏನಿಲ್ಲ. ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ದೇವರು ಅದನ್ನೇ ಗಮನಿಸ್ತಾನೆ, ಬಹಳ ಮುಖ್ಯ. ಹೌದೇ? ಒಬ್ಬ ಟೀಚರ್ ಆದವನು ಯಾವುದು ಗಮನಿಸ್ಬೇಕಂದ್ರೆ ಫಸ್ಟು ಮಿಸ್ಟೇಕ್ಸ್ ನೋಡ್ಬೇಕಂತ. ಗ್ರಾಮೆಟಿಕಲ್ ಆಗಿ ಯಾವುದಾದ್ರು ತಪ್ಪು ಇದೆಯೋ ಅದೇ ಮುಖ್ಯ, ಸಿದ್ಧಾಂತ ಮುಖ್ಯ ಅಲ್ಲ. ರಾಜನ ಕತೆ ಒಂದು ಪೇಪರ್ ತುಂಬ ಬರೆದ್ಬಿಟ್ರೆ ಕತೆ ಯಾರು ಬೇಕಾದ್ರೆ ಹೇಳ್ತಾರೆ. ನೀನು ಓದ್ಕೊಂಡಿದ್ದೆ ಅನ್ನಲಿಕ್ಕೆ ಗ್ಯಾರಂಟಿ ಏನು ಅಂತಂದ್ರೆ ಅಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇರಬಾರ್ದು. ಕತೆ ಯಾರು ಬೇಕಾದ್ರೆ ಹೇಳ್ತಾನೆ, ಕೂತಾನೆ ಸ್ಟೇಷನ್ ಕೂತವನು ಹೇಳ್ತಾನೆ, ಯಾರು ಬೇಕಾದ್ರೆ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ವಾಕ್ಯ ಪ್ರಯೋಗ ಮಾಡಿ ಬರೆದಾಗ ಇವನು ಎಜುಕೇಟೆಡ್ ಅಂತ ಗೊತ್ತಾಗುತ್ತೆ.
ಅವನು ಅಧ್ಯಯನ ಮಾಡಿದ್ದು ಅಂತ ಹೇಗೆ ಗೊತ್ತಾಗ್ತಂದ್ರೆ ವ್ಯಾಕರಣ ದೋಷ ಇರಬಾರ್ದು, ಪಂಕ್ತಿ ದೋಷಗಳು ಇರಬಾರ್ದು, ಅವೆಲ್ಲ ಇರಬಾರ್ದು. ಆವಾಗ ಇವನು ಓದ್ಕೊಂಡವನು ಅಂತ ಗೊತ್ತಾಗ್ತದೆ. ಉದ್ದಕ್ಕೆ ಬರೀ ಕಥೆ ಹೇಳ್ಬಿಟ್ರೆ ಇರುತ್ತೆ, ಕಥೆ ಬರೋದವನು ಶಾಣೆ ಆಗೋದಿಲ್ಲ, ಒಳಗಡೆ ಇರಬೇಕು, ಬಹಳ ಮುಖ್ಯವಾದ್ದು. ಹಾಗೆ ರಾಮದೇವರು ಅದನ್ನೇ ಗಮನಿಸಿದ್ರಂತೆ. ಹೀಗಾಗಿ ವ್ಯಕ್ತಂ ವ್ಯಾಕರಣ ಕ್ರಸ್ತಂ, ಎಷ್ಟು ಮಾತಾಡಿದ್ರೆ ಎಷ್ಟು ವಾಕ್ಯ ಪ್ರಯೋಗ ಮಾಡಿದ್ರು ಎಲ್ಲಿಯೂ ಕೂಡ ಯಾವುದೇ ರೀತಿಯಾದ ಮತ್ತೆ ಅಪಶಬ್ದಾದಿಗಳು ಬಂದಿಲ್ಲ. ಎಷ್ಟು ಪಂಡಿತನ ಇವನು ಅಂಥೇಳಿ ವಾಯುದೇವರಿಗೆ, ಹನುಮಂತ ದೇವರಿಗೆ ಇರತಕ್ಕಂತಹ ಜ್ಞಾನವನ್ನು ಫಸ್ಟು ಮೊದಲು ಎತ್ತಿ ಹಿಡಿದ್ರಂತೆ. ಇದು ದೇವರು ಗಮನಿಸೋದು ಜ್ಞಾನವನ್ನೇ. ಅದೇ ಜ್ಞಾನಿ ಪ್ರಿಯತಮೋತ್ತಮ ತಂಬಿದ್ವಾನೇವ ಚಾಮೃತಂ, ಮೇಲಿಂದ ಮೇಲೆ ಶಾಸ್ತ್ರಗಳಲ್ಲಿ ಬರ್ತದೆ. ದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು ಯಾರಂದರೆ ಜ್ಞಾನಿನೇ. ಜ್ಞಾನ ಇಲ್ಲಂದರೆ ಉಳಿದಿದ್ದೆಲ್ಲ ವೇಸ್ಟ್ ಅಂತ ಅರ್ಥ, ಉಪಯೋಗ ಇಲ್ಲ ಅಂತ ಅರ್ಥ. ಹಾಗೆ ಈ ರೀತಿಯಾಗಿ ಹನುಮಂತ ದೇವರು ರಾಮದೇವರನ್ನು ಹೊಗಳಿದರು, ರಾಮದೇವರು ಹನುಮಂತ ದೇವರನ್ನು ಹೊಗಳಿದರು. ಪರಸ್ಪರವಾಗಿ ಅದೊಂದು ಪ್ರೀತಿ ಅಂತ ಅಷ್ಟೇ. ಹೊಗಳೋದು ಅಂದರೆ ಅವರಲ್ಲಿರ್ತಕ್ಕಂತಹ ಗುಣಗಳು ಏನಿರ್ತದೆ ಅದನ್ನು ಎತ್ತಿ ಹಿಡಿಯೋದು ಅಂತ ಅಷ್ಟೇ. ಜಗತ್ತಿಗೆ ಅದೇ ಬಹಳ ಮುಖ್ಯವಾದದ್ದು. ಹೀಗಾಗಿ ಕಾಕುಸ್ತೇನೆ ಇತಿ ಕಥಿತೆ ಚಿತ್ತವಿತ್ತಸ್ಯ ಲಕ್ಷ್ಮಣ ಉದಾರಾತ್ಮ ಮಧುರಂ ಮಾರುತಿಂ ಪ್ರತಿ. ಇಷ್ಟು ಹೇಳಿದಷ್ಟೇ. ರಾಮ ಬಹಳ ದೊಡ್ಡ ಸ್ಥಾನದಲ್ಲಿ ಇರೋನು, ಅಂದರೆ ಚಕ್ರವರ್ತಿ. ಚಕ್ರವರ್ತಿ ಈಗ ಹನುಮಂತ ದೇವರು ತನ್ನ ಪರಿಚಯ ತಾನು ಮಾಡಿಕೊಂಡು, ನಾನು ವಾಯುನಂದನ ಅವನ ಗೆಳೆಯ ಅಂತ ಪರಿಚಯ ಮಾಡಿಕೊಂಡು. ನೆಕ್ಸ್ಟು ರಾಮದೇವರು ಏನು ಮಾತಾಡಿದರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಅವನು, ಏನು ಮತ್ತೆ ದೋಷಗಳಿಲ್ಲ ಅಂತ ಹೇಳ್ಬಿಟ್ಟ, ನಿಂತ್ಬಿಟ್ರು ಅಷ್ಟೇ. ನೆಕ್ಸ್ಟು ಪಕ್ಕದಲ್ಲಿ ಲಕ್ಷ್ಮಣ ಇದ್ದಲ್ಲ, ಅವನು ಅರ್ಥ ಮಾಡ್ಕೊಂಡಂತ ನೆಕ್ಸ್ಟ್ ಡೈಲಾಗ್ ನಂದಿದೆ. ನಾಟಕದಲ್ಲಿ ಇರ್ತಾರೆ ಒಬ್ಬ ಡೈಲಾಗ್ ಇನ್ನೊಂದು ಡೈಲಾಗ್ ಅಂತ. ಹಾಗೆ ರಾಮದೇವರು ಮಾತಾಡಿದ ತಕ್ಷಣ ನೆಕ್ಸ್ಟ್ ಯಾರು ಮಾತಾಡಬೇಕು, ಅವನಚಾರ್ಯ ಮಾತಾಡಬೇಕು. ಹಾಗಾಗಿ ತಕ್ಷಣ ಲಕ್ಷ್ಮಣ ಮಾತಾಡಲಿಕ್ಕೆ ಶುರು ಮಾಡಿದ್ದಾನೆ. ಇದು ಒಂದು ಬುದ್ಧಿವಂತಿಕೆ ಲಕ್ಷಣ. ರಾಜನ ಜೊತೆಗೆ ಇರಬೇಕಾದ್ರೆ, ಮಂತ್ರಿಗಳಾಗಿನೋ ಅಥವಾ ಇನ್ಯಾವುದೋ ಸೇನಾಧಿಪತಿನೋ ಅಂತೂ ರಾಜನ ಜೊತೆಗೆ ಹೋಗಬೇಕಾದ್ರೆ ತಲೆ ಭಾರಿ ಖರ್ಚು ಮಾಡಬೇಕಂತ, ಭಾರಿ ಫಾಸ್ಟ್ ಇರಬೇಕು, ಬುದ್ಧಿವಂತಿಕೆ ಇರಬೇಕಂತ. ಹಾಗಾಗಿ ಅದನ್ನು ಹೇಳ್ತಾರೆ, ಚಿತ್ತವಿತ್ತಸ್ಯ ಲಕ್ಷ್ಮಣ. ರಾಮನ ಮನಸ್ಸನ್ನು ಅರ್ಥ ಮಾಡಿಕೊಂಡವರು ತಕ್ಷಣ ನೆಕ್ಸ್ಟ್ ಅವನು ಮಾತಾಡಲಿಕ್ಕೆ ಶುರು ಮಾಡಿದ್ದಾನೆ. ರಾಮ ಹೇಳಿದ ನೋಡಿ, ನಾನು ಮಾತಾಡಿದೆ, ನೆಕ್ಸ್ಟ್ ನೀನು ಮಾತಾಡು ಅಂತೇಳಿ. ಹಂಗೆ ಹೇಳಿಸ್ಕೊಳ್ಳೋದಲ್ಲ, ಹೇಳಿಸ್ಕೊಂಡ್ರೆ ದಡ್ಡ ಅಂತ ಅರ್ಥ ಅಷ್ಟೇ, ಇನ್ನೊಂದೇ ಇಲ್ಲ. ಹೇಳಿಸ್ಕೊಳ್ಳೋದೇನೆ ಒಬ್ಬ ರಾಜ ಮಾತಾಡಿದ ಮೇಲೆ ನೆಕ್ಸ್ಟ್ ಯಾರು ಮಾತಾಡಬೇಕಂತ ಅದೊಂದು ಪ್ರಾಸಂಗಿಕವಾದ ವಿಷಯ. ಅದು ತಕ್ಷಣ ಜೊತೆಗಿದ್ದವರು ಅರ್ಥ ಮಾಡ್ಕೋಬೇಕಂತ ಲಕ್ಷ್ಮಣ ಅರ್ಥ ಮಾಡ್ಕೊಂಡಂತ. ಅದನ್ನು ನಮಗೆ ಪಂಡಿತಾಚಾರ್ಯ ಎತ್ತಿ ತೋರಿಸ್ತಾರೆ. ಇದೊಂದು ಕುಶಲತೆನೇ. ಕಾಕುಸ್ತೇನೆ ಎತ್ತಿ ಕಥಿತಿ, ಯಾವಾಗ ರಾಮದೇವರು ಹನುಮಂತ ದೇವರ ಮಾತಿನ ಬಗ್ಗೆ ಯಾವಾಗ ವರ್ಣನೆ ಮಾಡಿದ್ರು, ಹೊಗಳಿದರು, ತಕ್ಷಣದಲ್ಲಿ ರಾಮದೇವರ ಚಿತ್ತವನ್ನು, ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವ ಲಕ್ಷ್ಮಣ ದೇವರು ಮತ್ತು ಉದಾರ ಮಧುರ ಮಾರುತಿ ಪ್ರತಿ. ಹೀಗಾಗಿ ಹನುಮಂತ ದೇವರ ಕುರಿತು ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಏನು ಮಾತಾಡಿದ್ರೆ ರಾಮನ ಪರಿಚಯವನ್ನು ಮಾಡ್ಕೊಳ್ತಾರೆ. ರಾಜ ಯಾವತ್ತಿಗೂ ಕೂಡ ಎಂದಿಗೂ ತನ್ನ ಪರಿಚಯ ತಾನು ಮಾಡ್ಕೋಬಾರ್ದು. ಇದೊಂದು ರಾಜರ ಲಕ್ಷಣ. ಯಾಕೆ ಜೊತೆಗೆ ಕರ್ಕೊಂಡು ಹೋಗ್ತಿರ್ತಾರಂದರೆ, ಕೆಲವು ಸಂದರ್ಭದಲ್ಲಿ ರಾಜನ ಜ್ಞಾನ ಯಾರು ಇಲ್ಲದೇ ಇದ್ದಾಗ ಹತ್ತಿರದಿದ್ದವರಿಗೂ ಹೇಳಬೇಕು ಅಷ್ಟೇ ಹೊರತು ರಾಜ ತಾನೇ ಪರಿಚಯ ಮಾಡ್ಕೊಂಡು. ಇದೊಂದು ರಾಜನ ಲಕ್ಷಣ ಅಂತ. ಸತ್ಯಾತ್ಮ ಸ್ವಾಮಿ ಬಂದ್ಬಿಟ್ಟು ನಾನೇಪ ಸತ್ಯಾತ್ಮ ಅಂತ ಕರೀತಾರೆ ಅಂತ್ಯಾರು ಹೇಳ್ಕೋತಾರೆ, ಹೇಳ್ಕೊಳ್ಳೋದಿಲ್ಲ. ಅದು ಭಕ್ತರು, ಶಿಷ್ಯರು, ಇನ್ಯಾರ ಇದ್ದರೆ ಇವರು ಜಗದ್ಗುರುಗಳು, ಇಂಥವರು ಪೀಠಾಧಿಪತಿಗಳು ಅಂತೇಳಿ ಅವ್ರು ಪರಿಚಯ ಮಾಡಿ. ಹಂಗೆ ರಾಮದೇವರು ಅಷ್ಟೇ ಮಾತಾಡಿ ಬಿಟ್ಬಿಟ್ಟಂತ. ಇದೊಂದು ರಾಜನಿದ್ರೆ ನನ್ನ ಪರಿಚಯ ನಾನು ಮಾಡ್ಕೊಳ್ಳಿ, ನೀ ಎದಕ್ಕಿದ್ದು ಹೇಳೋ ಅಂತ. ನೆಕ್ಸ್ಟ್ ನೀ ಹೇಳೋ ಅನ್ನೋದ್ರಲ್ಲಿ ಆ ವಾಕ್ಯ ಸುಮ್ಮನೆ ನಿಂತುಬಿಟ್ರು. ತಕ್ಷಣದಲ್ಲಿ ಲಕ್ಷ್ಮಣ ದೇವರು ಮಾತಾಡ್ತಾರೆ, ರಾಜ್ಞ ದಶರಥಸ್ಯಾಂಗ, ನಮ್ಮ ರಾಜನಾದ ದಶರಥನ ಒಂದು ಭಾಗ. ಹಂಗಾದ್ರೆ ಪ್ರೀತ್ಯಾಸ್ಪದ ಅಂತೂ ಅರ್ಥ. ಪುತ್ರೋಯಂ ಪುರುಷರ್ಷವ, ಅವನ ಮಕ್ಕಳಾಗಿರ್ತಕ್ಕಂಥವ್ರು ಪುರುಷೋತ್ತಮ ರಾಮ ಅಂತ ಇವನ ಹೆಸರು ಗೊತ್ತಾಯ್ತಲ್ಲ. ರಮಾಕಾಂತ, ಎಷ್ಟು ಚೆನ್ನಾಗಿದೆ ನೋಡ, ರಾಮ ರಮ ಅಂತೇಳಿ. ಲಕ್ಷ್ಮೀದೇವಿ ಮತ್ತು ಭಗವಂತನ ರೂಪಗಳಲ್ಲಿ ಮತ್ತು ಆ ನಾಮಗಳಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ರಾಮ ರಮ. ಹೀಗೆ ರಮಾಕಾಂತ ಲಕ್ಷ್ಮೀದೇವಿ ಪತಿ. ರಮಾಕಾಂತ ಅನ್ಯೋನಾಸ್ಯ ಸಮೋ ಗುಣ. ಏನು ಜಗತ್ತಿನಲ್ಲಿ ಎಷ್ಟೆಷ್ಟು ಗುಣಗಳಿದೆ ಆ ಎಲ್ಲ ಗುಣಗಳು ಇವನಿದೆ. ಇವನು ಸಮಾನವಾದ ಗುಣ ಇನ್ನೆಲ್ಲೂ ಕಾಣಿಸಿಲ್ಲ ನೋಡಿ. ಅಂದರೆ ಗುಣಪೂರ್ಣ ಅಂತ ಅಷ್ಟು ಸೂಕ್ಷ್ಮವಾಗಿ ಗುಣಪೂರ್ಣ ಅಂತ ಹೇಳ್ತಾ, ಮತ್ತು ದಶರಥನ ಮಗ ಆಗಿದ್ದಕ್ಕಾಗಿಯೇ ದಶರಥನ ಮಾತು ಕೇಳಿ ವನಕ್ಕೆ ಬಂದಿದ್ದಾನೆ. ಹಾಗೆ ಅಂಥೇಳಿ ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಡಿ, ಪುರುಷಾರ್ಷಭ ಇವನು ಗೊತ್ತಾಯ್ತಾ. ಪುರುಷೋತ್ತಮ ಎಲ್ಲ ವಿಚಾರ ಮಾಡಿ ಕೆಲಸ ಮಾಡ್ತಾನೆ. ರಾಜನ ವ್ಯಾಪಾರ ಇದು, ಸೇವಕ ಹಂಗಿಲ್ಲ. ಏನಾದ್ರು ಕೆಲಸ ಆಯ್ತು ಹೋಗ್ಬಿಡು ಅಷ್ಟೇ, ಇನ್ನೂ ಪೂರ್ಣ ಆಗಿದ್ರೆ ಹೋಗ್ಬಿಡ್ತಾನೆ ಅಷ್ಟೇ ಅವನು. ಇದು ಸೇವಕರ ಲಕ್ಷಣ, ಹೌದೇ ಇಲ್ಲ, ರಾಜನ ಲಕ್ಷಣ ಇಲ್ಲ, ಎಲ್ಲ ಆಲೋಚನೆ ಮಾಡ್ತಾನೆ. ಹಾಗೆ ಪುರುಷೋತ್ತಮನಾಗಿದ್ದಾನೆ, ದಶರಥನ ಮಗನೂ ಆಗಿದ್ದಾನೆ. ರಾಮ ಸುಂದರನಾಗಿರ್ತಕ್ಕಂಥವನು, ಎಲ್ಲ ಗುಣದಿಂದ ಪೂರ್ಣನಾಗಿರ್ತಕ್ಕಂಥವನು. ಹೀಗೆ ಕಿರೀಟಂ ಕೀಟವತ್ಯಕ್ತ್ವ, ಏನು ಲಕ್ಷ್ಮಣ ರಾಮದೇವರ ಬಗ್ಗೆ ಹೇಳ್ತಾರೆ ನೋಡ್ರಿ. ಕಿರೀಟಂ ಕೀಟವತ್ಯಕ್ತ್ವ, ನೀ ಏನು ಕೇಳಿದ್ದಲ್ಲ, ತಲೆ ಮೇಲೆ ಏನು ಕೀಟ ಕಾಣಿಸ್ತಾ ಇಲ್ಲ ಅಂದಲ್ಲ ಕಿರೀಟ,
ಅದು ಕಾಣಿಸ್ತಾ ಇದೆಯಲ್ಲ ಅದು ಬಿಟ್ಟು ಅಷ್ಟೇ. ಈ ಹುಳಗಳ ಕಾಣಿಸ್ತಾ ಇಲ್ಲ, ಹುಳದ್ರೆ ಬರ್ತದ, ಅದೇ ಹಾವು ಬಂದರೆ ಓಡೋಗ್ಬಿಡ್ತೀವಿ ನಾವು. ಕೀಟ ಸಣ್ಣ ಯಾವ ಹುಳ ಬಂದರೆ ಸುಮ್ಮನೆ ಇರ್ತೀವಿ ನಾವು, ಅದ್ರ ಬಗ್ಗೆ ಲಕ್ಷಣ ಕೊಡೋದಿಲ್ಲ. ಹಾಗೆ ಆ ಕಿರೀಟ ಅಂದ್ರೇನು, ರಾಜನ ಲಕ್ಷಣ, ಅದು ಚಕ್ರವರ್ತಿ ಲಕ್ಷಣ. ಅಂಥದ್ದು ಇಡೀ ಸಾಮ್ರಾಜ್ಯ ಅಂದರೆ ಭೋಗ ಏನಿದೆ, ಆ ಏನು ಕಿರೀಟಕ್ಕೆ ಸಂಬಂಧಪಟ್ಟ ಭೋಗ, ಅದು ಕೀಟವು ಸಣ್ಣ ಹುಳದ ನಮಗೇನು ಬೇಕಾಗಿಲ್ಲ ಹೋಗು ಅಂತೇಳಿ. ಹಾಗೆ ಅಷ್ಟು ಪರಮ ವೈರಾಗ್ಯ ಶಿಖಾಮಣಿಯಾಗಿ ಆ ಸಾಮ್ರಾಜ್ಯವನ್ನೇ ಬಿಟ್ಟು ಬಂದಿರತಕ್ಕಂಥ ಮಹಾರಾಜ್ಯೈಕ ಲಕ್ಷಣ ಅದು ತಾನೇ ವ್ಯಾಖ್ಯಾನ ಮಾಡ್ತಾನೆ ನಾನು ಲಕ್ಷ್ಮಣ ದೇವರು. ಏನು ಕಿರೀಟ ಅಂದರೆ ಗೊತ್ತಾನ, ಮಹಾರಾಜನ ಲಕ್ಷಣ ಅಂತ. ಕಿರೀಟ ಕಂಡುಕೊಂಡವ್ರು ಹಾಕೊಳ್ಳೋದಲ್ಲ, ರಾಜ ಮಾತ್ರ ಹಾಕೋಬೇಕು. ಚಕ್ರವರ್ತಿ ಅಂತ ಏನು ಇರ್ತಾನೆ ಅವನೇ ಹಾಕೋರು, ಕಿರೀಟ ಕಂಡುಕೊಂಡು ಕಿರೀಟ ಹಾಕೊಳ್ಳೋಂಗಿಲ್ಲ. ಹೀಗಾಗಿ ಆ ಮಹಾರಾಜನ ಪ್ರಧಾನವಾದ ಲಕ್ಷಣ ಏನಿದ್ರೆ ಕಿರೀಟ, ಅದನ್ನೇ ಮತ್ತು ಸಣ್ಣ ಪ್ರಮಾಣದ ಹುಳದಂತೆ ಹಿಂಗೆ ಬಿಟ್ಟು ಬಂದುಬಿಟ್ಟಿರ್ತಕ್ಕಂಥದ್ದು. ಗುರು ನಿಯೋಗಂ ಶಿರಸಾವಹ ನೋಡಿ, ಗುರು ಅಂದರೆ ತಂದೆ, ಅದೇ ಪಂಚೈತಿ ಪಿತರಸ್ಮೃತ ಅಂತ ಹೇಳಿದಂತೆ ಇವರು ಗುರುಗಳು ಹೋಗು, ತಂದೆನೇ ಹೋಗು, ಉಪದೇಶ ಮಾಡಿರ್ತಾನೆ, ಬೆಳೆಸಿರ್ತಾನೆ. ಆದ್ದರಿಂದ ಆ ತಂದೆಯ ಮಾತನ್ನು ಶಿರಸಾವಹಿಸಿ ವನಕ್ಕೆ ಬಂದಿದ್ದಾನೆ. ರಾಮದೇವರ ಅದ್ಭುತವಾದ ಏನು ತಂದೆಯ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ವಾತ್ಸಲ್ಯ. ರಾಮ ರಾಜನಾಗಿ ಬರೋಕ್ಕಿಂತ ಮುಂಚೆ ಒಬ್ಬ ಪ್ರಜೆನೇ ಯುವರಾಜ, ಆದರೆ ಆವಾಗ ರಾಜ ಯಾರು? ದಶರಥ ರಾಜ. ಹೀಗಾಗಿ ಒಬ್ಬ ಯುವರಾಜನಾದಾಗ, ಒಬ್ಬ ಪ್ರಜೆ ಆದಾಗ, ತಂದೆ ರಾಜನಾದಾಗ ನಮ್ಮಪ್ಪರೇ ಊರಿಗೆ ಅವನು ರಾಜ, ನಮ್ಮಪ್ಪನೇ ಫಸ್ಟು ರಾಜ ಅಂತ ನೋಡಬೇಕು ಅಂತ. ಇದು ಎಷ್ಟು ಸೂಕ್ಷ್ಮ ಹೌದಿಲ್ಲ? ಇದು ಬಹಳ ಮುಖ್ಯವಾದ್ದು. ನಮ್ಮ ತಂದೆನೇ ಆಗಿರ್ಬೋದು, ಆದರೆ ದೇಶಕ್ಕೆ ರಾಜ ಅಂದರೆ ನನಗೂ ರಾಜ. ಅದಕ್ಕೆ ಇವನು ಯುವರಾಜ ಅಂತ ಕರೀತಾರೆ. ಅವನು ರಾಜ ಆದರೆ ಮಗ ಯುವರಾಜ ಅಂತ ಕರೀತಾರೆ. ಮಗ ಅಂತ ನಮಗಿಲ್ಲ, ಯುವರಾಜ ಅಂತಲೇ ಕರಿಬೇಕು. ಹೀಗಾಗಿ ಯುವರಾಜನಾದವನು ಮತ್ತು ರಾಜನಿಗೆ ಫಸ್ಟ್ ಗೌರವ ಕೊಡಬೇಕು. ಆದ್ದರಿಂದ ಅಂತಹ ರಾಜನಾದ ದಶರಥನ ಮಾತು ಕೇಳಿ ವನಕ್ಕೆ ಬಂದಿದ್ದಾನೆ. ವನಮೇಯು ವಹನ್ ಶಿರಸಾವಹನ್. ಎಷ್ಟು ಭಕ್ತಿ, ಗುರುಭಕ್ತಿ, ಪಿತೃಭಕ್ತಿ ಅಂಥೇಳಿ ಆ ಏನು ಅನಂತ ಇವನಿಗೆ ಸಮಾನ ಗುಣ ಇಲ್ಲ ಅಂತ ಹೇಳ್ಬಿಟ್ರು. ಏನಾದರೂ ಒಂದು ಉದಾಹರಣೆ ಹೇಳಿ ಅಂದರೆ ಇದೆ. ಈಗ ತಂದೆ ಮೇಲೆ ಏನು ಭಕ್ತಿ ಇದೆಯಲ್ಲ, ಇದು ಇವನಂತೂ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಇವತ್ತಿಗೂ ಕೂಡ ಯಾರಾದ್ರೂ ವನಕ್ಕೆ ಹೋಗಿ ಅಂತ ಹೇಳಿದ್ರೆ ಕೇಳಿ, ಆಸ್ತಿ ಕೇಳಬೇಡ ಅಂತ ಅಂದ್ಬಿಟ್ರೆ ಏನಾದ್ರು ಬೇಕಾಷ್ಟು ಅವ್ನು ಓದ್ಕೊಂಡಿದ್ರೆ ಆಗ ಬಂದು ದುಡ್ಡು ತೊಗೊಂಡು ಏನು ಮಾಡಿ ನನ್ನ ಹತ್ರ ಬೇಕಾಷ್ಟು ಬೇಡ ಅಂತ ಅನ್ಬೋದು. ಕಾಡಿಗೆ ಹೋಗೋದು ಹೆಂಗೆ ಅಂತ ಹೇಳಿ, ಹೌದಿಲ್ಲ? ಚಪ್ಪಲಿ ಹಾಕಬೇಡ, ನೆಲದ ಮೇಲೆ ಮಲ್ಕೋ, ಗೆಡ್ಡೆ ಗೆಣಸ್ತೀನಿ ನಾವು, ಯಾವುದೋ ಹರಿದ ಬಟ್ಟೆ ಉಟ್ಕೊ ಅಂತ ಹೇಳಿದ್ರೆ ಹೆಂಗಿರ್ತದೆ? ಹೌದಿಲ್ಲ? ಸಾಧ್ಯನೇ ಇಲ್ಲ ಮಾಡಿ. ಆಸ್ತಿ ಕೇಳೋದು ಬೇಡ ಬಿಟ್ಬಿಡ್ತಾರೆ. ನಾನೇ ಬೇಕಾದ ಸಂಬಂಧ ನಾನು ಹೆಂಡತಿ ಇವತ್ತಿನ ಕಾಲಕ್ಕೆ ಇಬ್ಬರು ಗಂಡ ಹೆಂಡತಿಬ್ಬರು ಸಂಪಾದಿಸ್ತಿರ್ತಾರೆ. ಹಾಗಾಗಿ ನಮಗೆ ಬೇಕಾದ್ರೆ ನೀನು ದುಡ್ಡು ತೊಗೊಂಡು ನಾನು ಹೋಗಿ ಬಿಟ್ಬಿಡು. ಕಾಡಿಗೆ ಹೋಗಂದ್ರೆ ಗೊತ್ತಾಗ್ತದೆ, ಪ್ರೀತಿ ಎಲ್ಲರಿಗೂ ಗೊತ್ತಾಗ್ತದೆ. ಹಾಗೆ ಎಲ್ಲವನ್ನು ಬಿಟ್ಟು ವನಕ್ಕೆ ಬಂದವನು. ಅದು ನೋಡ್ಲಿಕ್ಕೆ ಸಣ್ಣ ಶಬ್ದ ಅಂತ ಅನಿಸ್ತದೆ. ತಂದೆ ಮಾತು ಕೇಳಿ ವನಕ್ಕೆ ಬಂದಿದ್ದಾನೆ, ವನ ಬಂದ ಎರಡು ಶಬ್ದ ಅಷ್ಟೇ. ಆದರೆ ಅದು ಮಾಡಬೇಕು ಅಂದರೆ ಎಷ್ಟು ಕಷ್ಟ ಗೊತ್ತಾ, ಎಷ್ಟು ಜನ್ಮದ ಪುಣ್ಯ ಇದ್ದರೆ ಆ ಮಾತು ಬರ್ತದೆ, ನಿಜವಾಗಿ ಭಕ್ತಿ ಬರ್ತದೆ. ಹೀಗಾಗಿ ರಾಕಾಚಂದ್ರಂ ಚಂದ್ರಿಕೆಯವ ಪ್ರತಿಮೇನಂ ಪತಿವ್ರತ ಅನ್ವಯಾಸಿ ವನಾಯಾಸ ಜಾನಕಿ ಜಗತಾಂ ಪತಿ. ಸೀತಾದೇವಿ ಬಗ್ಗೆ ಲಕ್ಷ್ಮಣ ದೇವರು ಹೇಳ್ತಾರೆ, ಈ ಚಂದ್ರ ಬಂದಾಗ ಬೆಳದಿಂಗಳು ಒಂದು ಬರ್ತದೆ, ಅದ್ರ ಜೊತೆಗೇ ಇರ್ತದೆ ಹೀಗೆ ಪದೇ. ಹಾಗಾಗಿ ಬೆಳದಿಂಗಳು ಹೇಗೆ ಚಂದ್ರನ ಬಿಟ್ಟಿರೋದಿಲ್ಲ, ಹಾಗೆ ರಾಮನ ಜೊತೆಗೇನೆ ಇರತಕ್ಕಂತಹ ಪತಿವ್ರತ, ಮಹಾಪತಿವ್ರತ. ಅನ್ವಯಾಸಿ ಅನಾಯಾಸ ನಮ್ಮ ಅಣ್ಣನ ಜೊತೆಗೇನೆ ಬಂದಿರತಕ್ಕಂಥವಳು. ಹೀಗಾಗಿ ಜಾನಕಿ ಜಗತಾಂಬತಿ. ಹೀಗಾಗಿ ಜಾನಕಿ ಅಂಥೇಳಿ ಅವಳ ಹೆಸರು. ಜನಕರಾಜನ ಮಗಳು, ಜೊತೆಗೇನೆ ಇರತಕ್ಕಂಥವಳು. ಅಂದ್ರೆ ತಾನು ಬಂದ ಕಾರಣ ಹೇಳ್ತಾರೆ. ಮೊದಲು ಪರಿಚಯ, ಆಮೇಲೆ ಅವರ ಗುಣ, ಯಾರ ಮಗ, ಮತ್ತು ಅಡ್ರೆಸ್ಸು ದಶರಥನ. ಆದಮೇಲೆ ಇಲ್ಲಿ ಬಂದ ಕಾರಣ, ಆ ಕಾರಣವನ್ನು ಹಿಂಗೆ ಹೇಳ್ತಾರೆ. ಸೀತಾದೇವಿ ಪರಿಚಯ ಮಾಡಿಸಿಕೊಡ್ತಾ ಬಂದ ಕಾರಣ ಹೇಳಿದ್ರು. ಅಸ್ಯ ಪಾದರ್ಯೋದಾಸ್ಯಂ ವರಿಷ್ಠಂ ಸರ್ವಸಂಪದ. ಜಾನಕಿ ಪರಿಚಯ ಆದಮೇಲೆ ತನ್ನ ಪರಿಚಯ ಮಾಡ್ಕೊಡ್ತಾರೆ. ಇದು ಬಹಳ ಸುಂದರ. ನಿಜವಾಗಿ ಒಬ್ಬ ವ್ಯಕ್ತಿ ತನ್ನ ಪರಿಚಯ ಮಾಡ್ಕೋಬೇಕಾದ್ರೆ ನಾನು ದಶರಥನ ಮಗನೇ ರೀ ಅಂತ ಹೇಳ್ಕೋಬೋದಾಗಿರ್ತಾರೆ. ನಾನು ಕೂಡ ರಾಮ ಹೆಣ್ಣು ದಶರಥನ ಅಂಗ ಮಗ, ನಾನು ಎರಡನೇ ಮಗ ಅಂತ ತಿಳ್ಕೊಂಡ ಹಂಗೆ ಹೇಳ್ಬೋದಲ್ಲ. ಹಂಗಿಲ್ಲ ಇಲ್ಲ. ಅಸ್ಯ ಪಾದರಜೋದಾಸ್ಯಂ ವರಿಷ್ಠಂ ಸರ್ವಸಂಪದ ವಾಂಚಂತಿ ಅನ್ನಾಗತೋ ಜ್ಯೇಷ್ಠಂ ನಾಮತೋ ಲಕ್ಷ್ಮಣ ಸ್ನೇಹಂ. ನಾನು ದಾಸ ಅಂತ ಹೇಳ್ಕೊಳ್ತಿದ್ದಾರೆ ಲಕ್ಷ್ಮಣ ದೇವರು. ದಾಸ ಅಂತ ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಸಂಪತ್ತು ಯಾವುದು ಅಂತಂದರೆ ನಮ್ಮ ಅಣ್ಣನ ಪಾದಧೂಳಿ ಸೇವಾ ಮಾಡೋ ಸಂಪತ್ತಿರೋದಿಲ್ಲ. ಅದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದಿಲ್ಲ ಅಂದ್ಬಿಟ್ಟು ರಾಮದೇವರ ಸೇವಾ ಮಾಡೋ ಸಂಪತ್ತಿರೋದಿಲ್ಲ. ಮುಂಜಾನೆ ಕೊಟ್ಟಿಲ್ಲ ಅಂದರೆ ಹೌದು ಅದು ಕೆಲಸದವನು ಅಲ್ಲಿ ಇದ್ಬಿಡು ಅಂತ ಅಂದ್ಬಿಟ್ರೆ ಉಪಯೋಗ. ಯಾವಾಗಲೂ ರಾಮದೇವ ಪಾದವನ್ನು ಸೇವಾ ಮಾಡೋದು ಈ ಸಂಪತ್ತಿದೆ. ಈ ಸಂಪತ್ತಿಗಿಂತ ದೊಡ್ಡದು ಯಾವುದಿಲ್ಲ. ವರಿಷ್ಠಂ ಸರ್ವಸಂಪದ ಅಂತ. ಸ್ವರ್ಗ ಲೋಕ ಇರ್ಬೋದು, ಸತ್ಯಲೋಕ ಇರ್ಬೋದು, ಇನ್ನೇನೇನು ಲೋಕದಲ್ಲಿ ಇರತಕ್ಕಂತಹ ಭೋಗ ವಸ್ತುಗಳಿದೆ,
ಆ ಎಲ್ಲ ಭೋಗಕ್ಕಿಂತಲೂ ದೊಡ್ಡ ಸಂಪತ್ತು ವರಿಷ್ಠ ಯಾವುದಂದ್ರೆ ಅಸ್ಯ ಪಾದರಜೋ ದಾಸ್ಯ, ದೇವರ ಪಾದಧೂಳಿಯ ದಾಸ್ಯ ಭಾವ ಏನಂದ್ರೆ ಇದಕ್ಕಿಂತ ದೊಡ್ಡ ಸಂಪತ್ತೇನು? ಆ ಪಾದಧೂಳಿಗೆ ದಾಸನಾಗಿ ನಾನು ಇಲ್ಲಿ ಜೊತೆಗೆ ಬಂದಿದ್ದೇನೆ. ಅಡಿಗೆ ಮಾಡ್ತೀನಿ, ಇನ್ನೇನೋ ಸೇವೆ ಮಾಡ್ತೀನಿ, ಕಾಲು ಹೋಗ್ತೀನಿ, ಅದು ಮಾಡ್ತೀನಿ, ಅಂತೂ ಆ ಭಗವಂತನ ರಾಮನ ಸೇವೆ ಮಾಡೋಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದು ಯಾವುದು? ಆ ಭಾಗ್ಯವನ್ನು ಪಡೆದವರು ನಾನು, ನನ್ನ ಹೆಸರು ಲಕ್ಷ್ಮಣ ಅಂತ ಹೇಳಿ ಹೇಳ್ಕೊತಾರೆ. ಹೀಗಿದ್ರೆ ದಶರಥನ ಮಗ ಅಂತ ಹೇಳ್ಕೊಳ್ಳೋಕ್ಕೂ ರಾಮನ ದಾಸ ಅಂತ ಹೇಳ್ಕೊಂಡು ಎಷ್ಟು ವ್ಯತ್ಯಾಸ ಗೊತ್ತಾರೆ. ದಶರಥನಲ್ಲೂ ಒಂದಿಷ್ಟೇನೋ ಕ್ವಾಲಿಟೀಸ್ ಇರ್ಬೋದು, ಆದರೆ ರಾಮನಲ್ಲಿರೋ ಕ್ವಾಲಿಟೀಸ್ ಏನದಲ್ಲ ಅದು ದಶರಥನಲ್ಲಿಲ್ಲ, ಅದು ಇಲ್ಲ. ಹಾಗಾಗಿ ರಾಮನ ನಾನು ಶಿಷ್ಯ, ರಾಮನ ಭಕ್ತ ಅನ್ನೋ ಹೇಳಿಕೋ ವಿಷಯದಲ್ಲೇನೆ ಹೆಚ್ಚಿನ ಒಂದು ಪ್ರೀತಿ ಇರುತ್ತೆ ಅಂತ. ತಂದೆ ಮಗ ಅನ್ನೋದಕ್ಕೂ ಅಣ್ಣ ತಮ್ಮಂದರಲ್ಲಿ ನಾನು ತಮ್ಮರಿ ಅವನ ತಮ್ಮ ಅವನೇನು ಹೇಳ್ತಾನೆ ನಾನು ಕೇಳ್ತಾ ಹೋಗ್ತಾನೆ. ಅಣ್ಣ ತಮ್ಮಂದರಲ್ಲಿ ಪ್ರೀತಿನೂ ಬಹಳ ಮುಖ್ಯ, ಹೌದಿಲ್ಲ? ಅದೇ ಇಲ್ಲಂದ್ರೆ ಏನು ಉಪಯೋಗ? ಹಾಗಾಗಿ ಲಕ್ಷ್ಮಣರಲ್ಲಿ ಆ ಅಣ್ಣನ ಬಗ್ಗೆ ಇರತಕ್ಕಂಥ ಪ್ರೀತಿ ಅಲ್ಲಿ ನಮಗೆ ತೋರಿಸ್ಕೊಡ್ತಾರೆ ಪಂಡಿತಾಚಾರ್ಯರು. ಲಕ್ಷ್ಮಣನ ಹಾಗೆ ತೋರಿಸ್ಕೊಡ್ತಾನೆ. ಹೀಗಾಗಿ ಅಣ್ಣ ತಮ್ಮಂದರಲ್ಲಿ ಬಹಳ ಮುಖ್ಯವಾದದ್ದು ಪ್ರೀತಿ ಇದೆ, ವಾತ್ಸಲ್ಯ ಇದೆ. ನಮ್ಮ ಅಣ್ಣಲ್ಲಿ ನಮ್ಮ ಅಣ್ಣ ಅವ್ರು ಏನು ಹೇಳ್ತಾರೆ ಅದೇ ಓಕೆ ಅಂತೀವಿ. ನಮ್ಮದೊಂದು ಎರಡು ಭಾಗ ಇಲ್ಲೇ ಇಲ್ಲ, ಏನಾದರೂ ಮತ್ತೆ ವಿಚಾರ ಬಂದಾಗ ಅವ್ರು ಏನಂತಾರೆ ನಮ್ಮದು ಅದೇ ವಿಚಾರ ಬೇರೆ ಇಲ್ಲ, ಇದು ಬರಬೇಕು, ಅದೇ ಪ್ರೀತಿ ಅಂತ. ಆದರೆ ಅದನ್ನು ಹೇಗೆ ತೋರಿಸಿದ್ರು ಅಂದರೆ ಲಕ್ಷ್ಮಣ ದೇವರು, ನಾನು ಒಂದೇ ವಿಚಾರ ಅವನ ಮೇಲೆ ಪ್ರೀತಿನೂ ಇದೆ, ಅದಕ್ಕಿಂತ ದೊಡ್ಡದಾವುದು ಅಂತ ಭಕ್ತ ಅಂತ ಅನ್ನೋದು ಬಹಳ ಮುಖ್ಯ. ಅದೇ ಪ್ರೀತಿ, ವಿನಯ, ವಿಚಾರ ಇದೆಲ್ಲ ಲೌಕಿಕ ಅಂತ ಇಟ್ಕೊಂಬೋಣ, ಅದು ಕೂಡ ಕಾಣಿಸ್ತದೆ. ಆದರೆ ಆಧ್ಯಾತ್ಮಿಕ ವಿಚಾರ ಮಾಡಿದರೆ ನಾನೊಬ್ಬ ಭಕ್ತ ಅಂತೇಳಿ ತೋರಿಸ್ಕೊಟ್ರು. ಅಸ್ಯ ಪಾದರಜೋ ದಾಸ್ಯಂ ಅಂದ್ಬಿಟ್ಟು ಇದಕ್ಕಿಂತನೇನು ಅದೆಲ್ಲ ಭಕ್ತರು ಅಪೇಕ್ಷೆ ಪಡೋದೇ ಯಾವತ್ತಿಗೂ ಕೂಡ ದೇವರ ಪಾದಧೂಳಿಯನ್ನೇ ಅಪೇಕ್ಷೆ ಪಡಬೇಕು. ಅಂತಹ ಪಾದಧೂಳಿಯ ಅಪೇಕ್ಷೆಯಿಂದ ನಾನು ಬಂದಿದ್ದೇನೆ ಅಂಥೇಳಿ ಭಕ್ತರು ಯಾವತ್ತೂ ಅದನ್ನೇ ಕೇಳ್ತಿರ್ತಾರೆ. ಹಾಗಾಗಿ ಭಕ್ತ ಅನ್ನೋದು ಬಹಳ ದೊಡ್ಡ ಶಬ್ದ, ಸಂಬಂಧ ಅನ್ನೋದು ಸೆಕೆಂಡ್ ಶಬ್ದ, ಇದು ಬಹಳ ಮುಖ್ಯ. ಇದು ಬರೀ ಲಕ್ಷ್ಮಣ ಮಾತ್ರ ಅಷ್ಟೇ, ಲಕ್ಷ್ಮೀ ದೇವಿಯಲ್ಲೂ ಕೂಡ ಇದು ನಾವು ಅನೇಕ ಬಾರಿ ನಾವು ನೋಡಿದ್ದೀವಿ. ಲಕ್ಷ್ಮೀ ದೇವಿಗೂ ಎಷ್ಟೋ ಬಾರಿ ಯಾರು ಅಂತ ಪರಿಚಯ ಮಾಡ್ಕೋಬೇಕಾದ್ರೆ ನಾನು ಭಗವಂತನ ಭಕ್ತರು ಅಂತಲೂ ಹೇಳ್ಕೊಂಡಿದ್ದಾಳೆ. ವೈಷ್ಣವಿ ಅಂದರೆ ಇದೆ, ವಿಷ್ಣು ಎಂ ವೈಷ್ಣವಿ ಅಂತ ಹೇಳಿ ವಿಷ್ಣುವಿನ ಸಂಬಂಧಿಗಳು, ವಿಷ್ಣುವಿನ ಸಂಬಂಧಿಗಳು ಅಂತ ಹೇಳ್ಕೊಂಡ್ರೆ ಶಿಷ್ಯರು, ಭಕ್ತರು, ತಂಗಿ ಎಲ್ಲ ಪಾತ್ರನೂ ವಹಿಸ್ಬಿಟ್ಟಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಹಾಗೆ ಭಕ್ತ ಅಂತ ಹೇಳ್ಕೊಂಡ್ರೆ ಏನೊಂದು ದೇವರಿಗೆ ಸಂತೋಷ ಆಗುತ್ತೆ, ಆ ಸಂತೋಷ ಬೇರೆ ಹೇಳಿದ್ರೆ ಆಗೋದಿಲ್ಲ. ಸಂಬಂಧ ಹೇಳಿದರೆ ಇನ್ನೂ ಕಡಿಮೆ ಅಂತ, ಅದು ಭಕ್ತ ಅಂತ ಹೇಳ್ಕೊಂಡ್ರೆ ದೇವರಿಗೆ ಭಾರಿ ಸಂತೋಷ ಅಂತ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಮತ್ತೆ ನಮ್ಮ ಸ್ವಾಮಿ ಸ್ವಾಮಿ ಅಂತಲೇ ಹೇಳ್ಕೊತಿರ್ಬೇಕು. ದೇವರು ಯಾರಂದ್ರೆ ನಮ್ಮ ಸ್ವಾಮಿ, ನಮ್ಮ ಒಡೆಯ. ಅವ್ನು ಒಡೆಯ ಆಗಿಬಿಟ್ರೆ ನಾವು ಆಟೋಮೆಟಿಕ್ಕಾಗಿ ಭಕ್ತರಾಗೇ ಬಿಡ್ತೀವಿ, ಹೌದೇ? ಹಾಗಾಗಿ ಸ್ವಾಮಿತ್ವ ಉಪಾಸನೆ ಅಂತಂದ್ರೆ ಅತ್ಯಂತ ಪ್ರಧಾನವಾಗಿದೆ. ಅತ್ಯಂತ ಉಪನಿಷತ್ತುಗಳೆಲ್ಲ ಅದೇ ಹೇಳ್ತದೆ, ಆತ್ಮೀಯತೆ ಉಪಾಸ್ವ ಆತ್ಮೀಯತೆ ವಿಧಾನೀಹಿ ನಾಣ್ಯ ವಿಚಿಂತಯ. ನಾಣ್ಯ ವಿಚಿಂತೆ ಅಂದ್ರೆ ಅರ್ಥ ಗೊತ್ತಿಲ್ಲ, ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಉಸಾವಣೆ ಮಾಡಬೇಡ ಅಂತ ಅರ್ಥ. ನಾಣ್ಯ ಬೇರೆ ಏನೂ ಆಲೋಚನೆ ಮಾಡಿಕ್ಕೆ ಹೋಗಬೇಡ, ಫಸ್ಟು ದೇವರನ್ನು ಸ್ವಾಮಿ ಅಂತ ಅನ್ನು ಫಸ್ಟ್ ಅಂದ್ಬಿಟ್ರು. ಆತ್ಮೀಯತೆ ಉಪಾಸ್ವ ಆತ್ಮೀಯತೆ ವಿಧಾನೀಹಿ, ಮೊದಲು ತಿಳ್ಕೋ ದೇವರನ್ನು ಸ್ವಾಮಿ ಅಂತ ತಿಳ್ಕೋ, ಆಮೇಲೆ ಉಪಾಸನೆ ಮಾಡು, ಬೇರೆ ಏನೂ ಆಲೋಚನೆ ಮಾಡಲಿಕ್ಕೆ ಹೋಗಬೇಡ ನೀವು ಅಂತ. ನಾಣ್ಯಂ ವಿಚಿಂತಯ ಅಂತ ಹೆಸರು, ಹೌದಲ್ಲ? ವೇದದ ಭಾಷೆನೇ ಹಾಗಿರುತ್ತೆ. ಹಾಗೆ ಸ್ವಾಮಿತ್ವ ಉಪಾಸನೆ ಅದನ್ನು ಲಕ್ಷ್ಮಣ ದೇವರು ನಮಗೆ ಬಹಳ ಸುಂದರವಾಗಿ ಹೀಗೆ ಮಾಡ್ರಿ ಅನ್ನೋದನ್ನು ತಾವು ಮಾಡ್ತಾ ಸಾಕ್ಷಾತ್ ಶೇಷ ದೇವರು ಈ ರೀತಿಯಾಗಿ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ದುರಾಚಾರೇಣ ಚೋರೇಣ, ಮುಂದೆ ಮತ್ತು ರಾವಣ ಬಂದು ಸೀತಾದೇವಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಮುಂದಿನ ಕಥಾಭಾಗವನ್ನು ಲಕ್ಷ್ಮಣ ದೇವರು ವಿಸ್ತಾರವಾಗಿ ಹೇಳ್ತಾರೆ. ಅದನ್ನು ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾರೆ. ಗುರು ಮಧ್ಯೆ ಶಾರಪ ಶ್ರೀ ಹರೇ